ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ, ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನಲಿಂಗಕ್ಕೆ ಬಂದು, ನಿರಂಜನಲಿಂಗದಿಂದ ನಿಶೂನ್ಯಲಿಂಗಕ್ಕೆ ಬಂದು, ನಿಶೂನ್ಯಲಿಂಗದಿಂದ ನಿಷ್ಕಲಲಿಂಗಕ್ಕೆ ಬಂದು, ನಿಷ್ಕಲಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗೀ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪುತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣ ಶರಣಾರ್ಥಿಗಳು. ಅವರೇ ಓಂ ಶ್ರೀ ಗುರು ಬಸವಲಿಂಗಾಯ. ಇಂದಿನ ಸ್ವಾನುಭವದ ನೆಲೆಗೆ ಬಸವಸ್ತುತಿ ಹಾಗೂ ಶಟಸ್ಥಲ ಮರ್ಮದೊಂದಿಗೆ ಚಾಲನೆ ನೀಡಿರ್ತಕ್ಕಂಥ ಗೌರಮ್ಮ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳಪ್ಪರೇ. ಶರಣಾರ್ಥಿಗಳವರೇ. ಶರಣಾರ್ಥಿಗಳು. ಇಂದಿನ ಸ್ವಾನುಭವದ ಸದ್ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲಾ ಶರಣ ತಂದೆ ತಾಯಿಗಳ ಜಂಗಮ ಪಾದಕ್ಕೆ ಶರಣಾರ್ಥಿಗಳು. ಹಾಗೇನೆ ಎಲ್ಲರಿಗೂ ಈ ಇಂದಿನ ಈ ಸದ್ಭಾವಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಅಪ್ಪ ದಯಾನಂದೋಲಿ ಅಪ್ಪ ಅವರಿಂದ ಸ್ವಾನುಭವ ನೆಲೆಯಲ್ಲಿ ಶರಣರ ಶಿವಯೋಗದ ಬಗ್ಗೆ, ಅದರಲ್ಲಿ 3ನೇ ಭಾಗ ಶಿವಯೋಗದ ಪ್ರಯೋಗ. ಅದರಲ್ಲಿ 102ನೇದು ಭಾಗ 102ನೇದು. ಅದರಲ್ಲಿ ಲಿಂಗಾನುಸಂಧಾನ, ಸಕಿಲಗಳು, ಇಷ್ಟಲಿಂಗ ಪೂಜೆ, ಈ ವಿಚಾರದ ಬಗ್ಗೆ ಅನುಭವ ಹಂಚ್ಕೊಂತಾರೆ ದಯಾನಂದೋಲಿ ಅಪ್ಪರೇ. ಶರಣಾರ್ಥಿ ಅಪ್ಪರೇ. ಶರಣಾರ್ಥಿ ಅನ್ನ. ಧ್ವನಿ ಕೇಳಿಸ್ತಾ ಇದೆಯಲ್ಲ ಅಣ್ಣ? ಅಪ್ಪರೇ ಕೇಳಿಸ್ತಾ ಇದೆ ಅಪ್ಪರೇ. ಸ್ಕ್ರೀನ್ ಕಾಣಿಸ್ತಾ ಇದೆ. ಓಕೆ. ಶರಣಾರ್ಥಿ ಅಪ್ಪರೇ. ಶರಣು ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣಾರ್ಥಿಗಳು. ಶರಣಾರ್ಥಿ ತಾಯಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಿವಯೋಗ ಅಂತ ಒಂದು ವಿಸ್ತೃತವಾದ ವಿಶಾಲವಾದ ಅಭ್ಯಸನದಲ್ಲಿ ನಾವು ತೊಡಗಿದ್ದೇವೆ. ಕೊನೆಯ ಹಂತ ಈಗ ಬಂದಿದ್ದೇವೆ. ಶರಣರ ಶಿವಯೋಗವನ್ನ ಹೇಗೆ ಮಾಡಿಕೊಳ್ಳಬೇಕು, 100 ಪ್ರಯೋಗಗಳನ್ನ ನೋಡಿಕೊಂಡು ಈಗ ಶರಣರ ಶಿವಯೋಗವನ್ನ ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ ಹೇಗೆ ಅದನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಮೇಲಿಂದ ಮೇಲೆ ಅವೇ ಕೆಲವೊಂದು ವಿಚಾರಗಳನ್ನ ಚಿಂತನೆ ಮಾಡಿ ಪಕ್ವವಾಗಲು ನಾವು ಒಂದು ಪ್ರಯತ್ನವನ್ನ ಮಾಡ್ತಿದ್ದೀವಿ ಅನ್ನೋದು ಸತ್ಯ ಅನಿಸ್ತಾ ಇದೆ. ಹೀಗಾಗಿ ಬಂಧುಗಳೇ, ಇಲ್ಲಿ ನಾವು ಶರಣರ ಶಿವಯೋಗವನ್ನ ಅಭ್ಯಸನ ಹೇಗೆ ಮಾಡಿದ್ವಿ ಅಂದ್ರೆ, ಭಾಗ 1ರಲ್ಲಿ ಶರಣರ ಶಿವಯೋಗದ ಅಭ್ಯಸನ, ಭಾಗ 2ರಲ್ಲಿ ಅಂಗದಿಂದ ಲಿಂಗದತ್ತ, ಹಾಗೇನೆ ಭಾಗ 3 ಶಿವಯೋಗ ಪ್ರಯೋಗ. ಈಗ ಅಧ್ಯಾಯ 1 ಅದರಲ್ಲಿ ಲಿಂಗಾನುಸಂಧಾನ ಅನ್ನೋದ್ರಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಹೋದ್ ಸಾರಿ ನಾವು ಎರಡು ಲಿಂಗಗಳನ್ನ, ಒಂದು ಭಕ್ತ ಸ್ಥಳದಲ್ಲಿರುವ ಆಚಾರ ಲಿಂಗವನ್ನ ನೋಡಿಕೊಂಡ್ವಿ, ಅದರ ಪ್ರಯೋಜನಗಳನ್ನೇನು ನೋಡ್ಕೊಂಡ್ವಿ, ಹಾಗೇನೆ ಸ್ವಾಧಿಷ್ಠಾನ ಚಕ್ರ ಮತ್ತು ಅಲ್ಲಿರುವ ಗುರುಲಿಂಗವನ್ನ ನೋಡಿಕೊಂಡು ಕೆಲವೊಂದು ವಚನಗಳ ಮೂಲಕ ಅವುಗಳ ಅಧ್ಯಯನ ಮಾಡಿ, ಇವತ್ತು ಮಣಿಪೂರಕ ಚಕ್ರ ಮತ್ತು ಧ್ಯಾನ. ಇಲ್ಲಿರುವ ಲಿಂಗ ಯಾವುದು? ಶಿವಲಿಂಗ. ಹೀಗಾಗಿ ಈ ಶಿವಲಿಂಗದ ಒಂದು ಆರಾಧನೆಯನ್ನ ನಾವು ಇವತ್ತು ಮಾಡುವವರಿದ್ದೇವೆ. ಈ ಒಂದು ದೇಹದಲ್ಲಿ ಇದು ಎಲ್ಲಿದೆ, ಏನಿದೆ, ಈಗಾಗಲೇ ನಾವು ನೋಡಿದೀವಿ. ಆದ್ರೂ ಮತ್ತೊಮ್ಮೆ ಮನನ ಮಾಡಿಕೊಂಡು ಈ ಒಂದು ಮಣಿಪೂರಕ ಚಕ್ರದ ಬಗ್ಗೆ ನೋಡೋಣ.
ಇದು ಪ್ರಸಾದಿ ಸ್ಥಳದ ಒಂದು 24 ಸಕಿಲಗಳು. ಯಾವುದು? ಆಕೃತಿ ಕುಂಡಲಾಕೃತಿ, ಪ್ರಣಮ ಶ್ರೀಕಾರ, ನಾದ ಘಂಟಾನಾದ. ಇಲ್ಲಿರುವ ಸ್ಥಳ ಪ್ರಸಾದಿ ಸ್ಥಳ. ಚಕ್ರ ಮಣಿಪೂರಕ ಚಕ್ರ, ವರ್ಣ ಹರಿತ, ಅಂಗ ಅಗ್ನಿ, ಆತ್ಮ ಪರಮಾತ್ಮ ಆತ್ಮವಾಗಿದೆ, ತನು ಕಾರಣ ತನುವಾಗಿದೆ, ಹಸ್ತ ನಿರಹಂಕಾರ ನಿರಹಂಕಾರ. ಅಹಂಕಾರ ಇಲ್ಲಿ ಶೂನ್ಯವಾಗಬೇಕು. ಲಿಂಗ ಶಿವಲಿಂಗವಾದರೆ ಮುಖ ನೇತ್ರ ಕಣ್ಣುಗಳಾಗಿವೆ. ಇದರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಏನೇನಿದೆ ಅನ್ನೋದನ್ನ ನಾವು ನೋಡಿಕೊಳ್ಳಬೇಕು. ಇಲ್ಲಿ ಶಕ್ತಿ ಇಚ್ಛಾಶಕ್ತಿಯಾಗಿದೆ, ಭಕ್ತಿ ಸಾವಧಾನ ಭಕ್ತಿಯಾಗಿದೆ, ಪದಾರ್ಥ ರೂಪು, ಪ್ರಸಾದ ಸ್ವರೂಪು, ಪೂಜಾರಿ ರುದ್ರ, ಅಧಿದೇವತೆ ಕೂಡ ರುದ್ರ, ವಿದ್ಯಾಕಲೆ ಇಲ್ಲಿದೆ, ಸಾಧಕ್ಯ ಮೂರ್ತಿ ಸಾಧಕ್ಯ ಆಗಿದೆ, ಲಕ್ಷಣ ಆನಂದ ಲಕ್ಷಣವಾಗಿದೆ, ಸಂಜ್ಞ ಶರೀರಸ್ಥ, ದಿಕ್ಕು ಉತ್ತರ, ವಕ್ರವೇದ ಅಘೋರಲಿಂಗ ಮತ್ತು ಸಾಮವೇದ ಅಂತ ಚನ್ನಬಸವಣ್ಣವರ ವಚನಗಳ ಕರನ ಹಸಿಗೆಯ ಮೂಲದಿಂದ ಇದನ್ನೆಲ್ಲ ನಾವು 24 ಸೆಕೆಲೆಗಳನ್ನ ಇಲ್ಲಿ ಇಡ್ತಾ ಇದ್ದೀವಿ. ಹೀಗಾಗಿ ಇಮ್ಮಡಿ ಮುರುಘಾ ಗುರುಸಿದ್ಧ ಸ್ವಾಮಿಗಳು ಇದನ್ನು ಹೇಗೆ ಹೇಳಿದರೆ ದಾಡಿಘಾಂತ. ಇಲ್ಲಿರುವ ಅಕ್ಷರಗಳು ಡ ಢ ನ ತ ಥ ದ ಧ ನ ಪ ಫ. ಹಾಗೇನೆ ಇವೇ ಅಕ್ಷರಗಳು ಕೂಡ ಕಾಲು ಬೆರಳುಗಳಿಲ್ಲಿವೆ ಅಂತ ತಮಗೆ ಗೊತ್ತು. ಅದನ್ನ ಹೇಗೆ ಹೇಳಿದ್ರು ಅವರು? ಮತ್ತ ಮಗ್ನಿಯ ಮೂಲೆಯ ನಡುವನ ಮಂಡಲತ್ರಯದ ತದಗ್ನಿಯ ರಕ್ತವರ್ಣದ ದಾಡಿಘಾಂತ ಸಹಿತ ದಶದಳದಂಬುಜದ ಕರ್ಣಿಕೆಯ 10 ದಳ ಇಲ್ಲಿವೆ. ಇಲ್ಲಿರುವ ಕಮಲದ ಹೂವಿನಲ್ಲಿ 10 ದಳ ದಶದಳಗಳಿವೆ. ಸೂಕ್ಷ್ಮ ರಂಧ್ರಗತ ಪ್ರಣವದ ಕುಂಡಲಾಕೃತಿಯಾದ ಶಿಕಾರಮೇ ಶಿವಲಿಂಗಮದು ನಿನ್ನ ಘೋರ ಸ್ವರೂಪ ಮಾದುದಯ್ಯ ಪರಮ ಶಿವಲಿಂಗ ನಿರಂತರಾಂತರಂಗ ಅಂತ ಹೇಳ್ತಾರೆ. ನೋಡಿ, ಒಂದು ಚಿಂತನೆ ಈಗ. ಇದು ಹಗುರವಾಗಿ ತಗೋಬಾರ್ದು. ಇದು ನಾಭಿ ಚಕ್ರ, ಮಣಿಪೂರಕ ಚಕ್ರ ಅಂತ ಅನೇಕ ಒಂದು ಹೆಸರುಗಳು ಇದಕ್ಕೆ ಇವೆ. 72,000 ನಾಡಿಗಳ ಒಂದು ಕೇಂದ್ರ ಬಿಂದು ಈ ನಾಭಿ ಒಕ್ಕಳು. ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡಿ, ಯಾಕಂದ್ರೆ ನಮ್ಮ ವಿಜ್ಞಾನಿಗಳ ಧರ್ಮ ಇದು. ನಮ್ಮ ಶರಣರೆಲ್ಲ ವಿಜ್ಞಾನಿಗಳು ಇದ್ರು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ. ಒಂದು ಮಗು ತಾಯಿಯ ಗರ್ಭದಲ್ಲಿ ಅಲ್ಲಿ ಅದು ನಿರೂಪಿತವಾದಾಗ 9 ತಿಂಗಳು ನವಮಾಸಗಳು ತುಂಬಿ ಅಂತ ನಾವೇನ್ ಮಾತಾಡ್ತೀವಲ್ಲ, 9 ತಿಂಗಳು ಒಂದು ಮಗು ಉಸಿರಾಡದೆ ತಾಯಿಯ ಗರ್ಭದಲ್ಲಿ ಇರೋದಿದೆಯಲ್ಲ, ಆ ಮಗುವಿನ ಬೆಳವಣಿಗೆ ಹೇಗೆ ಆಗತ್ತಿರಬಹುದು? ಆಲೋಚನೆ ಮಾಡ್ಬೇಕು. ಹೇಗೆ ಆಗ್ತಿರಬಹುದು? ಆ ಹೊಕ್ಕಳ ಬಳ್ಳಿ ಅಂದ್ರೆ ಏನು? ತಾಯಿಯ ಒಂದು ಗರ್ಭದಲ್ಲಿ ಅದು ಎಷ್ಟು ಚೆನ್ನಾಗಿ 9 ತಿಂಗಳು ಅವಳು ಅದನ್ನ ಬೆಳೆಸ್ತಾಳೆ ಅಂದ್ರೆ ಆ ಮಗುವಿನ ಚಲನವಲನ ಅವಳಿಗೆ ಗೊತ್ತಾಗುತ್ತೆ. ತಾನತ್ರೆ ಮಗು ಅತ್ತಾಗಿ ಅವಳಿಗೆ ಭಾಸವಾಗುತ್ತೆ. ನಕ್ರೆ ತಾ ಮಗುನು ನಗ್ತಾ ಇದೆ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿರುವ ಆ ನವಮಾಸಗಳನ್ನ ಅವಳು ಹಾಗೆ ಅವಳು ಆ ನವಮಾಸಗಳನ್ನ ಅವಳು ಹೇಗೆ ಅನುಭವಿಸುತ್ತಾಳೆ ಅನ್ನೋದು ಒಂದೊಂದು ಪ್ರಕೃತಿಯ ಅತ್ಯಂತ ಸುಂದರವಾದ ಕ್ಷಣಗಳು. ಹೀಗಾಗಿ ಈ ಕೇಂದ್ರ ಬಿಂದು ಹೊಕ್ಕಳು ತಾಯಿ ಮತ್ತು ಮಗುವಿನ ಸಂಬಂಧದ ಒಂದು ಈ ನಾಳ ಏನಿದೆಯಲ್ಲ, ಹೊಕ್ಕಳ ಬಳ್ಳಿ ಅಂತ ಏನ್ ನಾವು ಕರಿತೀವಲ್ಲ, ಅದು ಅನುಪಮವಾದದ್ದು. ಒಮ್ಮೆ ಮಗು ಭೂಮಿಗೆ ಬಂದ ನಂತರ ಹೊಕ್ಕಳ ಬಳ್ಳಿಯನ್ನ ನಾವು ಬೇರ್ಪಡಿಸಿ ತಾಯಿ ಮಗುವನ್ನು ಬೇರ್ಪಡಿಸಿದ ನಂತರ ಆ ಸಂಬಂಧ ಮುಗಿದು ಹೋಯಿತೇನು? ಇಲ್ಲ. ಆ ಹೊಕ್ಕಳಿನಲ್ಲಿ ಅನೇಕ ಮುಂದೆ ಹಾಗೇನೆ ಅದು ಉಳಿದುಕೊಂಡು ಅಲ್ಲಿಯೇ ನಮ್ಮ ಶರಣರು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಬಿಟ್ರು. ಹೀಗಾಗಿ 72,000 ನಾಡಿಗಳ ಕೇಂದ್ರ ಬಿಂದು ಆಗಿದೆ ಈ ನಾಭಿ. ಅನುಪಮವಾದ ಚಕ್ರ, ಅನುಪಮವಾದ ಲಿಂಗ, ಶಿವಲಿಂಗ. ಇಲ್ಲಿರುವ ತತ್ವ ಅಗ್ನಿ ತತ್ವ ಪ್ರಪ್ರಥಮ ಬಾರಿಗೆ ಊರ್ಧ್ವಮುಖವಾಗಿ ಒಂದು ಚಲಿಸುತ್ತಿರುವ ಶಕ್ತಿ ಇಲ್ಲಿ ಅನುಭವ ಆಗ್ತಾ ಇದೆ. ಯಾಕಂದ್ರೆ ಪೃಥ್ವಿ ತತ್ವ ಅದು ಕೂಡ ಕೆಳಗೆ ಹೋಗುತ್ತೆ ಅಧೋಮುಖವಾಗಿ. ಜಲತತ್ವ ಅದು ಗುರುತ್ವಾಕರ್ಷಣ ಶಕ್ತಿಯಿಂದ ಅದು ಕೂಡ ಕೆಳಗನೆ ನಡೆಯುತ್ತೆ. ಆದ್ರೆ ಇಲ್ಲಿರುವ ಅಗ್ನಿತತ್ವ ತನ್ನ ಜ್ವಾಲೆಗಳ ಮೂಲಕ ಮೇಲೆ ಮೇಲೆ ಹಾಕ್ತಾ ಇದೆ. ಇಚ್ಛಾಶಕ್ತಿ ಇಲ್ಲಿ ಶಿವಯೋಗದಲ್ಲಿ ಮುಂದುವರಿಯಬೇಕಾದ್ರೆ ಇಲ್ಲಿ ಇಚ್ಛಾಶಕ್ತಿ ನೋಡಿ, ಇಚ್ಛೆಯನ್ನ ನಾವು ಬಲಗೊಳಿಸ್ಕೊಳ್ಬೇಕು. ಏನು? ಇಲ್ಲಿ ನಾನು ದೃಢವಾಗಿ ನಿಲ್ತೀನಿ, ಮುಂದೆ ಹೋಗ್ತೀನಿ, ಆಗ ಮಾತ್ರ ನಮಗೆ ಪ್ರಪ್ರಥಮವಾಗಿ ದೈವಿಕ ಶಕ್ತಿಯಾಗಿ ಪರಮನ ಒಂದು ಆಶೀರ್ವಾದದಿಂದಾಗಿ ಪರಮನ ಒಂದು ಕರುಣೆಯಿಂದಾಗಿ ನಮಗೆ ಅಲ್ಲಿ ಆದಿಶಕ್ತಿಯ ಅನಾಹತ ಚಕ್ರದಲ್ಲಿರುವ ಆದಿಶಕ್ತಿ ನಮಗೆ ಲಭಿಸೋದಿದೆ. ಹೀಗಾಗಿ ಮಣಿಪೂರಕ ಚಕ್ರ
ಶಿವಲಿಂಗ ಅಥವಾ ನಾಭಿ ಚಕ್ರ ಇದನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಬಾರದು. ಮೆಡಿಕಲಿ ಕೂಡ, ವೈದ್ಯಕೀಯವಾಗಲೂ ಕೂಡ ಇದು ಅತ್ಯಂತ ಮಹತ್ವವಾದ ಒಂದು ಚಕ್ರವಾಗಿದೆ, ಸ್ಥಾನವಾಗಿದೆ. ಹಾಗೇನೆ ನಾನು ಆಗ್ಲೇ ಹೇಳಿದ ಹಾಗೆ ದ, ಧ, ನ, ಪ, ಫ ಮತ್ತು ಡ, ಢ, ನ, ಥ, ಥ ಇವೆಲ್ಲ ಅಕ್ಷರಗಳು ಬೆರಳುಗಳಲ್ಲಿವೆ. ಅವೇ ಅಕ್ಷರಗಳು ಆ ಪೃಥ್ವಿನಾಡಿಯ ಮೂಲಕ ಅಗ್ನಿ ತತ್ವವಿರುವ ಇಲ್ಲಿ ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗದತ್ತ ನಿಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಪ್ರವಹಿಸ್ತಾ ಇವೆ ಅನ್ನೋದನ್ನ ತಾವು ಮರಿಬಾರದು. ಹೀಗಿದೆ ಈ ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗ. ಹಾಗೇನೆ ಬರೀ ಇಲ್ಲಿ ಕರುಳುಗಳಿವೆ, ಪಚನ ಕ್ರಿಯೆ ಆಗ್ತೆ, ಲಿವರ್ ಇದೆ, ಇದಷ್ಟೇ ಅಲ್ಲದೆ 2 ಇಂಪಾರ್ಟೆಂಟ್ ಇಲ್ಲಿ ಇದಿದೆ. ಒಂದು ಪ್ಯಾಂಕ್ರಿಯಾಸ್, ಇನ್ನೊಂದು ಎಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಬರ್ತಾ ಇದೆ. ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕಾಂಗ. ಈ ಮೇದೋಜೀರಕಾಂಗದಿಂದ ಅನೇಕ ಒಂದು ಚೋದಕಗಳು, ಹಾರ್ಮೋನ್ಸ್ ಸ್ರವಿಸಲ್ಪಡ್ತಾ ಇವೆ. ಒಂದು ಇನ್ಸುಲಿನ್. ಈಗ ಶುಗರ್ ಪೇಷಂಟ್ಸ್ ಬ್ಲಡ್ ಇದಿರುತ್ತೆ, ಯಾರಿಗೆ ಮಧುಮೇಹ ರೋಗಿ ಅಂತ ನಾವು ಕರಿತೀವಿ. ಏನದು ಮಧುಮೇಹ ರೋಗಿ ಅಂದ್ರೆ ಇನ್ಸುಲಿನೇ ಸ್ರವಿಸ್ತಾ ಇರೋಲ್ಲ ಅಥವಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸ್ರವಿಸ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಇನ್ಸುಲಿನ್ ಹೆಚ್ಚು ಹೆಚ್ಚು ಸ್ರವಿಸಬೇಕು ಅಂತ ಹಲವಾರು ಮಾತ್ರೆಗಳನ್ನಾದ್ರೂ ಕೊಡ್ತೀವಿ. ಯಾವ ಪೇಷಂಟ್ ನಲ್ಲಿ ಅಷ್ಟೆಲ್ಲ ಮಾತ್ರೆ ಕೊಟ್ಟರು ಕೂಡ ಅದು ಸ್ರವಿಸ್ತಾ ಇರದಿದ್ರೆ ನಾವು ಇನ್ಸುಲಿನ್ ಇಂಜೆಕ್ಷನ್ ಅನ್ನೇ ಕೊಡೋಕೆ ಶುರು ಮಾಡ್ತೀವಿ. ಅದೆಲ್ಲ ತಮಗೆ ಗೊತ್ತು. ಅದು ಅಲ್ಲದೆ ಇಲ್ಲಿ ಶುಗರ್ ಹೆಚ್ಚು ಮಾಡುವಂತ ಒಂದು ಗ್ಲುಕೆಗಾನ್ ಕೂಡ ಇದೆ. ಅಂದ್ರೆ ಏನು, ನಮ್ಮ ಮೈಯಲ್ಲಿ ಸಕ್ಕರೆ ನಿಯಂತ್ರಣ ಆಗಬೇಕು. ಇನ್ಸುಲಿನ್ ಅದನ್ನು ಕಡಿಮೆ ಮಾಡಿದ್ರೆ ಇಲ್ಲಿ ಹೆಚ್ಚು ಮಾಡೋಕೆ ಗ್ಲುಕೆಗಾನ್ ಅಂತ, ಅದು ಕೂಡ ಈ ಪ್ಯಾಂಕ್ರಿಯಸ್ ನಲ್ಲೇ ಇರುತ್ತೆ. ಹಾಗೇನೆ ಸೊಮೆಟೋಸ್ಟಾಟಿನ್ ಅಂತ ಇದೆ, ಅದು ಇವೆರಡರ ನಡುವಿನ ಒಂದು ನಿಯಂತ್ರಕವಾಗಿ ಅದು ಮಾಡ್ತಾ ಇದೆ. ಹಾಗೇನೆ ಕೆಲವೊಂದು ಮತ್ತೆ ಪ್ಯಾಂಕ್ರಿಯಾಟಿಕ್ ಪಾಲಿಪೆಪ್ಟೈಡು, ಗ್ರೆಲಿನ್ ಅಂತ ಈ ತರ, ಗ್ರೆಲಿನ್ ಅಂದ್ರೆ ನಿಮ್ಗೆ ಹಸಿವಾಗೋ ತರ ಒಂದು ಹಸಿವಿನ ಹಾರ್ಮೋನ್ ಕೂಡ ಈ ಪ್ಯಾಂಕ್ರಿಯಾಸ್ ಆಗ್ತಾ ಇದೆ. ಮುಂದೆ ಇಲ್ಲಿ ಎಡ್ರಿನಲಿನ್ ಗ್ಲ್ಯಾಂಡ್ಸ್ ಅಂತ ಬರ್ತಾ ಇದೆ. ಎಲ್ಲಿ 2 ಕಿಡ್ನಿಗಳ ಮೇಲೆ ಒಂದು ಟೊಪ್ಪಿಗೆಯ ತರ, ಕುಲಾಯಿ ತರ ಈ 2 ಕಿಡ್ನಿಗಳ ಮೇಲೆ ಎಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಇರ್ತಾ ಇವೆ. ಅವು ಅನೇಕ ಚೋದಕಗಳನ್ನ, ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾ ಇವೆ. ಗ್ಲುಕೋಕಾರ್ಟಿಕಾಯ್ಡ್ಸು, ಮಿನರಲೋಕಾರ್ಟಿಕಾಯ್ಡ್ಸು, ಎಂಡ್ರೋಜನ್ಸು, ಕೆಟೆಕೊಲಮೈನ್ಸು, ಪೆಪ್ಟೈಡ್ಸು. ಅವೆಲ್ಲ ಅಂದ್ರೆ ಏನು, ನಿಮಗೆ ಭಯ ಆದಾಗ ನಿಮಗೆ ಓಡು ಅಂತ ಹೇಳೋದು, ಅಥವಾ ಒಂದು ಹುಲಿ ಬಂದಿದೆ ಅಂತ ಇಟ್ಕೊಳ್ಳಿ ನಿಮ್ಮ ಮುಂದೆ, ನೀವು ಓಡಿ ಹೋಗ್ಬೇಕು, ಇಲ್ದ್ರೆ ಆ ಹುಲಿ ಜೊತೆ ಫೈಟ್ ಮಾಡ್ಬೇಕು. ಅವೆರಡಕ್ಕೂ ನಿಮಗೆ ಚೋದಕಗಳು ಬೇಕು ನಿಮ್ಮ ದೇಹದಲ್ಲಿ. ಭಯ ಭೀತಿ ಇದ್ದಾಗ ಕೂಡ ನೀವು ಅವನ್ನ ಹೇಗೆ ಎದುರಿಸಬೇಕು, ಮಾರಣಾಂತಿಕ ಒಂದು ಪ್ರಸಂಗಗಳಲ್ಲಿ, ಘಟನೆಗಳಲ್ಲಿ ನೀವು ಹೇಗೆ ಅದನ್ನ ಎದುರಿಸಬೇಕು ಅನ್ನೋದನ್ನ ಇದೇ ಒಂದು ಎಡ್ರಿನಲ್ ಗ್ಲ್ಯಾಂಡ್ಸ್ ಆಗ್ತಾ ಇವೆ. ಹೀಗೆ ಈ ಶಿವಲಿಂಗದ ಪೂಜೆಯಲ್ಲಿ ಪಚನ ಕ್ರಿಯೆ ಅಷ್ಟೇ ಅಲ್ಲ, ಈ ಹಾರ್ಮೋನ್ಗಳು, ಪ್ಯಾಂಕ್ರಿಯಾಸ್ ಮತ್ತು ಎಡ್ರಿನಲ್ ಗ್ಲ್ಯಾಂಡ್ಸ್ ಅತ್ಯಂತ ಇಂಪಾರ್ಟೆಂಟ್ ರೀ. ಇದು ಮೆಡಿಕಲಿ ಅತ್ಯಂತ ಇಂಪಾರ್ಟೆಂಟ್. ಯಾಕಂದ್ರೆ ಮಧುಮೇಹ ಬರೋದನೇ ಇದಕ್ಕೆ. ಆದ್ದರಿಂದ ಮಧುಮೇಹ ಇದ್ದವರು ನಿಯಂತ್ರಣಗೋಸ್ಕರ ಈ ಶಿವಲಿಂಗದ ಆರಾಧನೆಯನ್ನು ಹೆಚ್ಚು ಹೆಚ್ಚುವಾಗಿ, ಅಂದ್ರೆ ಹೊರ ದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟು, ಒಳಗೆ ಇಟ್ಟು, ಒಳಗಿನ ದೃಷ್ಟಿಯನ್ನ ನಿಮ್ಮ ಈ ನಾಭಿಚಕ್ರದಲ್ಲಿರುವ ಶಿವಲಿಂಗದ ಮೇಲೆ ಇಡಬೇಕು. ಹೇಗೆ ಅದನ್ನ ಪ್ರಾರ್ಥನೆ ಮಾಡಬೇಕು? 1 ಮಾತ್ರೆ ಅ, 2 ಮಾತ್ರೆ ಉ, 3 ಮಾತ್ರೆ ಮ. ಶಿಂ ಸಿಂ ಸಿಂ ಶಿವಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಶಿವಲಿಂಗಾಯ ನಮಃ. ಶಿವಲಿಂಗಕ್ಕೆ ಶರಣು ಶರಣಾರ್ಥಿ, ಶಿವಲಿಂಗಕ್ಕೆ ಶರಣು ಶರಣಾರ್ಥಿ, ಶಿವಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಹೇಳಿದಾಗ ಇಲ್ಲಿ ಒಳಗಿರುವ ಎಲ್ಲ ಕರುಳುಗಳು, ಈ ಪ್ಯಾಂಕ್ರಿಯಾಸು, ಎಡ್ರಿನಲ್ ಗ್ಲ್ಯಾಂಡ್ಸು, ಲಿವರು ಇವೆಲ್ಲವನ್ನ ಅತ್ಯಂತ ಆರೋಗ್ಯಕರವಾದ ಸ್ಥಿತಿಯಲ್ಲಿ ಆ ಮಂತ್ರ, ಪ್ರಣವ ಮಂತ್ರ ಇಡುತ್ತೆ ಅಂತ ಹೇಳ್ತಾ, ಇಲ್ಲಿ ಈ ಮಣಿಪೂರಕ ಚಕ್ರದ ಸ್ಥಾನ ಎಲ್ಲಿದ್ರೆ ಹೊಕ್ಕಳಿನಲ್ಲಿ, ನಾನು ಆಗ್ಲೇ ಹೇಳಿದೆ. ಹಾಗೇನೆ ಅದು ವೇಗಸ್ ನರ್ವ್ ಅಂತ ನೋಡಿ, ಒಂದು ದೀರ್ಘವಾದ ಒಂದು ನರ್ವ್ ಅದು. ಯಾವುದು ನರ? ವೇಗಸ್ ನರ್ವ್. ಎಲ್ಲಿಂದ ಬರುತ್ತೆ? ಬ್ರೇನ್ ನಿಂದ ಬರುತ್ತೆ. ಎಲ್ಲಿಂದ? ಮೆದುಳಿನಿಂದ ಕುತ್ತಿಗೆಗೆ ಬಂದು, ಕುತ್ತಿಗೆಯಿಂದ ಹಾರ್ಟ್ ಅಂದ್ರೆ ಎದೆಗೆ ಬಂದು, ಎದೆಯಿಂದ ಈ ಹೊಟ್ಟೆ ತನಕ ಬರುವ ಅದು ದೊಡ್ಡ ನರ್ವ್. ಅದಕ್ಕೆ ಇದು ಅ ಉ ಮ ಅಂದಾಗ ಈ ವೇಗಸ್ ನರ್ವ್ ಕೂಡ ಆಕ್ಟಿವ್ ಆಗ್ತಾ ಇದೆ. ಅದಕ್ಕೆ ನಾನು ಪ್ರತಿ ಲಿಂಗಕ್ಕೆ ನಾವು ಓಂ ಅಂತ ಯಾಕನ್ನೋದಂದ್ರೆ ಈ ವೇಗಸ್ ನರ್ವ್ ಆಕ್ಟಿವೇಟ್ ಮಾಡ್ಬೇಕಾಗ್ತಾ ಇದೆ. ಅಲ್ಲಿ ಹೊಟ್ಟೆಯಲ್ಲಿರುವ ಎಲ್ಲ ಕರುಳುಗಳು, ದೊಡ್ಡ ಕರುಳು, ಸಣ್ಣ ಕರುಳು, ಲಿವರು, ಉದರ, ಪ್ಯಾಂಕ್ರಿಯಾಸ್ ಇವೆಲ್ಲವನ್ನ ಈ
ಶಿವಲಿಂಗದ ಆರಾಧನೆಯಲ್ಲಿ ನಾವು ಅತ್ಯಂತ ಆರೋಗ್ಯಕರವಾದ ಸುಸ್ಥಿರ ಸ್ಥಿತಿಯಲ್ಲಿ ನಾವು ಇಡಬಹುದು ಅನ್ನೋದನ್ನ ಶರಣರು ಮನಗಾಣಿದ್ದರು. ಹೀಗಾಗಿ ಈ ಶಿವಲಿಂಗದ ಆರಾಧನೆಯಿಂದ ಏನಾಗುತ್ತೆ? ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ. ಏನೋ ಒಂದು ಸಮಸ್ಯೆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಒಂದೇನೋ ಸಮಸ್ಯೆ ಬರುತ್ತೆ, ಒಳ್ಳೆಯ ನಿರ್ಣಯ ತಗೋಬೇಕು. ಪಕ್ಷಪಾತತನ ಮಾಡಬಾರದು. ಒಬ್ಬ ಮಗನ ಮೇಲೆ ಹೆಚ್ಚು ಪ್ರೀತಿ, ಒಬ್ಬ ಮಗನ ಮೇಲೆ ಕಡಿಮೆ ಪ್ರೀತಿ, ಈ ತರ ಅಲ್ಲ. ಎಲ್ಲವನ್ನ ಯೋಗ್ಯವಾದ ನಿರ್ಣಯ, ಎಲ್ಲರಿಗೂ ಹಿರಿಯರಾದವರು ನೀವು ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳಬಾರದು. ಚಿಕ್ಕ ದೊಡ್ಡ ಚಿಕ್ಕ ಈ ತರ ಏನು ಇರೋದಿಲ್ಲ. ಇಲ್ಲಿ ಒಳ್ಳೆಯ ನಿರ್ಣಯ ಎಲ್ಲ ಕುಟುಂಬದ ಸದಸ್ಯರಿಗೆ ಅದು ಸಮರ್ಪಕವಾಗಿ ನ್ಯಾಯಪೂರ್ವಕವಾಗಿ ಇರುವಂತ ಒಂದು ನಿರ್ಣಯವನ್ನ ನಾವು ತೆಗೆದುಕೊಳ್ಬೇಕು. ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗ್ಬೇಕು. ಏನು? ಒಂದು ಈಗ ನಾವು ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯ ಒಂದು ಚಿಂತನೆಯನ್ನ ಮಾಡ್ತಿದೀವಿ. ಏನು? ಶಿವಯೋಗ, ಇಷ್ಟಲಿಂಗ ಪೂಜೆ, ಇದರಲ್ಲಿ ನಾನು ಸಾಗಬೇಕು. ಇದನ್ ಬಿಟ್ಟು ಬೇರೆ ಏನಾದ್ರೂ ನನಗಿದೆಯೇ? ಇಲ್ಲ. ಬೇರೆ ಯಾವ್ದಾದ್ರು ಆರಾಧನೆ ಮಾಡಬಹುದಾ? ಬೇರೆ ಯಾವ್ದಾದ್ರು ಸಾಹಿತ್ಯವನ್ನು ಓದಬಹುದಾ? ಬೇರೆ ಏನಾದ್ರೂ ನನಗಿದೆಯಾ ಮೋಕ್ಷ ಪಥ? ಇಲ್ಲ. ಇದೇ ಒಂದು ಸೂಕ್ತವಾದ ಸರಳವಾದ ಶರಣ ಪಥದಲ್ಲಿ ನಡೆಯೋದೇ ನನ್ನ ದಿಕ್ಕಾಗಿದೆ. ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗೋದನ್ನ ಈ ಶಿವಲಿಂಗ ಹೇಳ್ತಾ ಇದೆ. ನಾನು ಮೇಲಿನ ಮೇಲೆ ಹೇಳೋ ಹಾಗೆ ಸ್ವಶಿಸ್ತು ಬೇಕು. ಅದನ್ನ ಸಮಯಾಚಾರ ಅಂತ ಕರೆದ್ರು, ನಿಜಾಚರಣೆ ಅಂತ ಕರೆದ್ರು. ಒಂದು ಅನುಶಾಸನ. ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳಬೇಕು, ಸಾತ್ವಿಕ ಆಹಾರ ತೆಗೆದುಕೊಳ್ಳಬೇಕು, ಚರಲಿಂಗದ ಹಾಗೆ ಯಾವಾಗ್ಲೂ ಚರಿಸುತ್ತಾ ಇರಬೇಕು, ವ್ಯಾಯಾಮ ಮಾಡಬೇಕು, ವಾಕಿಂಗ್ ಹೋಗ್ಬೇಕು, ನಡಿಗೆ ಒಳ್ಳೆಯ ವ್ಯಾಯಾಮ. ಈ ತರ ಕೆಲವೊಂದು ಇಷ್ಟು ಗಂಟೆಗೆ 10 ಗಂಟೆ 9:10 ಗಂಟೆಗೆ ಅಂದ್ರೆ ಮಲ್ಕೊಳ್ಬೇಕು. ಈ ತರ ಎಲ್ಲ ಕೆಲವೊಂದು ಅನುಶಾಸನವನ್ನ ನಾನು ಮಾಡ್ಕೊಳ್ಳೇಬೇಕು. ಹಾಗೇನೆ ಸ್ವಾತಂತ್ರ್ಯವನ್ನು ಕೊಡುತ್ತೆ ಈ ಶಿವಲಿಂಗ. ಹೇಗೆ ಹೇಳ್ತೀನಿ ಕೇಳಿ. ನೀವು ಆರ್ಥಿಕವಾಗಿ ಸಬಲರಾಗಬೇಕು. ಯಾರ ಮೇಲೆಯೂ ಅವಲಂಬನೆ ಆಗಬಾರದು. ಆ ಅವಲಂಬನೆ ಆಗಬಾರದಂತೆ ಅವರು ಕಾಯಕವನ್ನ ನಮಗೆ ಹೇಳಿಕೊಟ್ರು. ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಅದರ ಬಂದ ದ್ರವ್ಯದಿಂದ ನೀನಷ್ಟೇ ಅಲ್ಲ, ಇಡೀ ಸಮಾಜ ಕುಟುಂಬವನ್ನ ನೀನು ಸಲುಹಬೇಕು ಅಂತ ಯಾಕೆ ಹೇಳಿದರೆ ಅಂದ್ರೆ, ನಿಮಗೆ ಮೊದಲು ಒಂದು ಸ್ವಾತಂತ್ರ್ಯ ಬೇಕು. ನೀವೇ ಪರಾವಲಂಬಿಯಾಗಿದ್ರೆ, ನಿಮಗೆ ಆ ಸ್ವಾತಂತ್ರ್ಯ ಇಲ್ದಿದ್ರೆ ಬಹಳ ಕಷ್ಟ ಆಗುತ್ತೆ ಬಂಧುಗಳೇ. ಅದಕ್ಕೇನ್ ಬೇಕು? ಮನೋಬಲ ಬೇಕು, ಜ್ಞಾನವರ್ಧನೆ ಬೇಕು. ಏನು ಜ್ಞಾನವರ್ಧನೆ ಬೇಕು? ಯಾವುದೇ ವೃತ್ತಿಯನ್ನು ನಾನು ಮಾಡಲು ನನಗೊಂದು ಯಾವುದಾದ್ರೂ ಜ್ಞಾನ ಬೇಕು. ನಾನು ವೈದ್ಯ, ನನಗೆ ವೈದ್ಯಕೀಯ ಜ್ಞಾನ ಬೇಕು. ಅಭಿಯಂತರ ಜ್ಞಾನ ಬೇಕು. ಒಬ್ಬ ಶಿಕ್ಷಕ, ಕಲಿಸುವ ಜ್ಞಾನ ಬೇಕು. ಹೀಗೆ ಯಾವ ಜ್ಞಾನ ಬೇಕು? ಆ ಜ್ಞಾನ ಯಾಕೆ ಬೇಕು? ನನ್ನ ಕಾಯಕ್ಕಾಗಿ ಬೇಕು. ಆ ಜ್ಞಾನವನ್ನ ನಾನು ಪಡೆದುಕೊಳ್ಳಲು ಮನೋಬಲ, ಇಲ್ಲಿರುವ ಇಚ್ಛಾಶಕ್ತಿ ಬೇಕು. ಹಾಗೇನೆ ಸ್ವಯಂ ಭರವಸೆ, ನನ್ನ ಮೇಲೆ ನನಗೆ ವಿಶ್ವಾಸವಿರಬೇಕು. ಇದನ್ನ ನಾನು ಮಾಡಿಯೇ ತೀರ್ತೀನಿ, ಇದನ್ನ ನಾನು ಸಾಧಿಸಿಯೇ ತೀರ್ತೀನಿ, ಇದು ಖಂಡಿತ ನನ್ನಿಂದ ಆಗುತ್ತೆ ಅನ್ನೋ ಭರವಸೆ ಮತ್ತೆ ಸ್ವಯಂ ನಂಬುಗೆ, ಅಪಾರ ವಿಶ್ವಾಸವಿರಬೇಕು. ಖಂಡಿತ ಮಾಡ್ತೀನಿ, ನನ್ನ ನಂಬಿ ಅಂತ ಈ ತರ ಬರಬೇಕು. ಯಾವುದನ್ನು ನಾನು ಅದು ಬರೋಲ್ಲ ಇದು ಬರೋಲ್ಲ ಅಂತ ಹಾಗೆ ಅನ್ಬಾರ್ದು, ಪ್ರಯತ್ನ ಮಾಡಬೇಕು. ಹೀಗಾಗಿ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬಂದ್ರೂ ಕೂಡ, ನಮ್ಮ ಎದುರು ಬಂದ್ರೂ ಕೂಡ ಅದನ್ನ ಒಂದು ಎದುರಿಸುವ ಸಾಮರ್ಥ್ಯ ಈ ಶಿವಲಿಂಗದ ಆರಾಧನೆಯಿಂದ ನಮಗೆ ಸಿಗೋದಷ್ಟೇ ಅಲ್ಲ, ಭಯಮುಕ್ತ ವ್ಯಕ್ತಿತ್ವ. ಯಾರಿಗೆ ಅಂಜಬೇಕು ನಾವು? ಯಾಕೆ ಅಂಜಬೇಕು? ನಾನೇ ಕಾಯಕ ಜೀವಿಯಾಗಿ ಸ್ವತಂತ್ರವಾಗಿ ಜೀವಿಸುತ್ತಿರುವ ನನಗೆ, ಯಾರ ಮೇಲೆಯೂ ಅವಲಂಬನೆ ಇರದಿಲ್ಲ ನನಗೆ, ಯಾಕೆ ನಾನು ಯಾರಿಗೆ ಹೆದರಬೇಕು? ಭಯಮುಕ್ತ ವ್ಯಕ್ತಿತ್ವವನ್ನ ಇದು ಬೆಳೆಸುತ್ತೆ ಬಂಧುಗಳೇ. ಆಂತರಿಕ ಮನೋಸ್ಥೈರ್ಯವನ್ನ ಕೊಡ್ತಾ ಇದೆ ಇದು. ಹಾಗೇನೆ ಮೆಡಿಕಲಿ, ವೈದ್ಯಕೀಯವಾಗಿ ಎದೆಯುರಿತ ಅಂದ್ರೆ ಊಟ ಮಾಡಿದ ನಂತರ ಉರಿಯೋದು, ಅಸಿಡಿಟಿ ಆಗೋದು, ಆಮ್ಲಪಿತ್ತ ಆಗೋದು, ಉಬ್ಬಳಿಕೆ ಬರೋದು, ಗ್ಯಾಸ್ ಹಿಡಿಯೋದು, ಅಜೀರ್ಣತೆ, ಈ ಜಾಂಡೀಸ್ ಅಂತ ಆಗೋದು, ಹೊಟ್ಟೆಯುಬ್ಬರ ಆಗೋದು, ಈ ತರದ ಎಲ್ಲ ಕಾಯಿಲೆಗಳು ಕೂಡ ಈ ಶಿವಲಿಂಗದ ಒಂದು ಆರಾಧನೆಯಿಂದ ಶಮನಗೊಳ್ತಾ ಇದೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಬಂಧುಗಳೇ, ಇದನ್ನ ಎಷ್ಟು ನಾವು ಕಲಿತರೂ ಕಡಿಮೆನೆ. ಮಣಿಪೂರಕ ಚಕ್ರ ನಾಭಿಯಲ್ಲಿದೆ ಅನ್ನೋದನ್ನ ತಾವು ನೋಡಿದಿರಿ. ಶ್ಯಾಮಲ ವರ್ಣದ ಒಂದು 10 ದಳಗಳಿವೆ ಅಂತ ಇಲ್ಲಿ ಹೇಳಿದ್ರು. ಅಕ್ಷರಗಳನ್ನ ಪುನಃ ಹೇಳ್ತಾ ಇದ್ದೀನಿ. ಡ, ಢ, ನ, ತ, ಥ, ದ, ಧ, ನ, ಪ, ಪ. ಇಲ್ಲಿ ಶಿವಲಿಂಗವಿದೆ. ಉದಯ ರವಿಯ ಅಗ್ನಿ ತತ್ವ ಅಂತ ಶರಣರು ಇದನ್ನು ಬಣ್ಣಿಸಿದ್ದಾರೆ. ಇಲ್ಲಿರೋ ಪ್ರಣವಾಕ್ಷರ ನಾನು ಆಗ್ಲೇ ಹೇಳಿದ ಹಾಗೆ ಶ್ರೀ. ಅಂಗಸ್ಥಳ ಪ್ರಸಾದಿ ಸ್ಥಳ. ಇಲ್ಲಿ ಲಿಂಗದ ಮುಖ ಇಲ್ಲಿ ನೇತ್ರವಾಗಿದೆ. ಹೀಗಾಗಿ ಇಲ್ಲಿ ನನಗೆ ಏನ್ ಸಿಗ್ತಾ ಇದೆ, ನಾನು ಏನ್ ನೋಡ್ತೀನೋ,
ಅದೆಲ್ಲ ಲಿಂಗಯ್ಯನ ಕಣ್ಣುಗಳಿಂದ ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ನನಗೆ ಆ ಕಾಣುವ ದೃಷ್ಟಿ ಸ್ವರೂಪವಾಗಿ ಕಾಣ್ತಾ ಇದೆ, ಸ್ವರೂಪವಾಗಿ ಕಾಣ್ತಾ ಇದೆ. ನಾನು ಹೀಗಾಗಿ ಕೆಟ್ಟದ್ದನ್ನು ನೋಡಲ್ಲ. ಪ್ರಣವಾಕ್ಷರ ಇಲ್ಲಿ ಸಿ ಆಗಿದೆ ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ದೀವಿ. ಹೀಗಾಗಿ ಇಲ್ಲಿ ಆ ಕಾಲುಗಳಲ್ಲೂ ಕೂಡ ಆ ಅಕ್ಷರಗಳಿರೋದ್ರಿಂದ ಅದು ಪೃಥ್ವಿನಾಡಿಯ ಮೂಲಕ ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗದವರೆಗೆ ಅದು ಸಾಕ್ತಾ ಇದೆ. ಇಲ್ಲಿ ಅಗ್ನಿತತ್ವ ಇದೆ. ಅಗ್ನಿತತ್ವ ಇದೆ ಅಂದ ತಕ್ಷಣ ನಮ್ಮ ಚನ್ನಬಸವಣ್ಣವರ ವಚನ ಇಲ್ಲಿ ನೆನಪಾಗ್ತಾ ಇದೆ. ಅಗ್ನಿಯ ವಿವಿಧ ಸ್ವರೂಪಗಳಿವೆ ನಮ್ಮ ದೇಹದಲ್ಲಿ. ಒಂದು ವಚನ ಬರುತ್ತೆ 977 ಆ ಸಂಖ್ಯೆ, ತಾವು ಸಂಪುಟದಲ್ಲಿ ನೋಡಬಹುದು. ಆ ವಚನ ತುಂಬಾ ದೀರ್ಘವಾಗಿರೋದ್ರಿಂದ ನಾನು ಬರೀ ಅಗ್ನಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಒಂದನೆಯದು ಒಡಬಾಗ್ನಿ, ಎರಡನೆಯದು ಮಂದಾಗ್ನಿ, ಮೂರನೆಯದು ಉದರಾಗ್ನಿ, ನಾಲ್ಕನೆಯದು ಶೋಕಾಗ್ನಿ, ಕಾಮಾಗ್ನಿ ಅಂತ ಇವೆ. ನೋಡಿ ಹಾಗೆ ಈ ಅವಿರಳ ಜ್ಞಾನಿಯವರು ಇವನ್ನೆಲ್ಲ ಬಣ್ಣಿಸ್ತಾರಂದ್ರೆ ಶತಕೋಟಿ ನಮನಗಳನ್ನ ಅವ್ರು ನಾವು ಸಲ್ಲಿಸಬೇಕು. ಇವೆಲ್ಲವನ್ನ ಕೊಟ್ಟಿರಲ್ಲ ನಮಗೆ ಅವರು. ಒಡಬಾಗ್ನಿ ಅಂದ್ರೆ ಅಂತರಂಗದ ಆಳದಲ್ಲಿ ಸುಪ್ತವಾಗಿರುವ ತೀವ್ರವಾದ ವಿನಾಶಕಾರಿ ಶಕ್ತಿ ಅಥವಾ ಬಯಕೆ, ನನ್ನನ್ನು ನಾನೇ ಹಾಳು ಮಾಡಿಕೊಳ್ಳೋದು. ಮದ್ಯಪಾನ ಮಾಡಬಾರದಂದ್ರೂ ಮದ್ಯಪಾನ ಮಾಡೋದು. ಅತ್ಯಂತ ಭಯಂಕರವಾದ ಗುಪ್ತ ರೋಗಗಳಿವೆ, ಲೈಂಗಿಕ ರೋಗಗಳಿವೆ, ಅದನ್ನ ನಾನು ಮಾಡ್ಕೊಳ್ಬಾರ್ದ ಅಂದ್ರೂ ಕೂಡ ಅದು ಕೇಳಲ್ಲ, ನನ್ನ ಕರ್ಕೊಂಡು ಹೋಗುತ್ತಲ್ಲ, ನನ್ನನ್ನು ವಿನಾಶ ಮಾಡುತ್ತಲ್ಲ ಅದು. ಲಂಚ ತಿಂದರೆ ನನ್ನನ್ನು ಅಧಿಕಾರಿಗಳು ಹಿಡಿಯಬಹುದು, ಜೈಲಿಗೆ ಹಾಕಬಹುದು. ಯಾರನ್ನಾದ್ರೂ ಕೊಲೆ ಮಾಡಿದ್ರು ಕೂಡ ಅದು ನಾನು ಎಷ್ಟೇ ಗುಪ್ತವಾಗಿ ಇಟ್ಟಿದ್ರು ಒಂದು ದಿನ ಅದು ಹೊರಗೆ ಬಂದು ನನ್ನನ್ನ ಜೈಲಿಗೆ ಹಾಕಬಹುದು ಅನ್ನೋದು ಗೊತ್ತಿದ್ರೂ ಕೂಡ ಆ ಅಂತರಂಗದಲ್ಲಿ ಆ ಒಡಬಾಗ್ನಿ ಅಂತ ಏನಿದೆಯಲ್ಲ, ಏನಾಗೋಲ್ಲೋ ನೀನ್ ಮುಂದುವರಿ ಅಂತ ನಮಗೆ ಬೆಂಬಲ ಕೊಡುತ್ತಲ್ಲ, ಅದೇ ಒಡಬಾಗ್ನಿ. ಮಂದಾಗ್ನಿ ಅಂದ್ರೆ ಆಧ್ಯಾತ್ಮಿಕ ಜಡತ್ವ. ಬೇಡ ರೀ, ಈ ಶಿವಯೋಗವನ್ನು ಯಾರು ಕೇಳೋರು, ಏನಿದೆ ಇದ್ರಲ್ಲಿ, ಇದನ್ನ ತಗೊಂಡು ಏನ್ ಮಾಡೋದಿದೆ ನನಗೆ, ಬೇಡ, ಇದನ್ನೇನ್ ಮಾಡೋದಿದೆ, ಏನಾಗುತ್ತೆ ಇದರಿಂದ ಪ್ರಯೋಜನ ಅಂತ ಏನ್ ಕೇಳ್ತಾರಲ್ಲ ಇಂದಿನ ಆಧುನಿಕ ಯುವಕ ಯುವತಿಯರು, ಅದು ಮಂದಾಗ್ನಿ, ಆಧ್ಯಾತ್ಮಿಕ ಜಡತ್ವ. ಹಾಗೇನೆ ಶರೀರದ ಮಂದತೆ. ಏನು ಶರೀರದ ಮಂದತೆ? ವ್ಯಾಯಾಮ ಮಾಡೋದು ಬೇಡ, ಆಕ್ಟಿವ್ ಆಗಿರೋದು ಬೇಡ, ಯಾವುದೇ ಓಡೋದು, ನೃತ್ಯ ಮಾಡ್ಬೇಕಂದ್ರೆ ಅಲ್ಲೊಂದು ವ್ಯಾಯಾಮ ಇರುತ್ತೆ. ಶರೀರದ ಒಂದು ಮಂದತೆಯಲ್ಲಿ ಯಾವುದೇ ಆಕ್ಟಿವಿಟಿ ಮಾಡೋದಿಲ್ಲ, ಕೂತಲೇ ಕೂತ್ಬಿಡೋದು, ಏನ್ ಕೆಲಸ ಹೇಳಿದ್ರು ಮಾಡೋದಿಲ್ಲ, ನನ್ನ ಬೊಜ್ಜನ್ನ ನಾನೇ ಬೆಳೆಸೋದು, ಅದು ಶರೀರದ ಮಂದತೆ. ಎರಡನ್ನೂ ಕೊಟ್ಟಿದ್ದಾರೆ ನಮ್ಮ ಚನ್ನಬಸವಣ್ಣವರು, ಅದಕ್ಕೆ ಮಂದಾಗ್ನಿ ಅಂತಂದ್ರು. ಉದರಾಗ್ನಿ ಅಂದ್ರೆ ದೈಹಿಕ ಹಸಿವು ಮತ್ತು ಉಳಿವಿನ ಮೇಲಿರುವ ವ್ಯಾಮೋಹ. ದೈಹಿಕ ಹಸಿವು ಅಂದ್ರೆ ಏನು? ಅದು ಹಸಿವು ನೋಡಿ, ಯಾವಾಗ ಹಸಿವಾಗುತ್ತಲ್ಲ, ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಅಲ್ಲಿ ಅವಕಾಶವನ್ನ ಕೊಟ್ಟು, ಅಂದ್ರೆ ಜಠರದಲ್ಲಿ ಕೂಡ ಒಂದ್ ಸ್ವಲ್ಪ ಅವಕಾಶ ಕೊಟ್ಟು ನಾವು ಊಟ ಮಾಡಬೇಕು. ಆ ಹಸಿವನ್ನ ವಿಪರೀತವಾಗಿ ಭಾವಿಸಿಕೊಂಡು ಆ ದೈವಿಕ ಹಸಿವನ್ನ ಬಹಳ ಊಟ ಮಾಡೋದಿದೆಯಲ್ಲ, ಅದು ಕೂಡ ತಪ್ಪೆ, ಅದು ದೈವಿಕ ಹಸಿವು, ಉದರಾಗ್ನಿ. ಮತ್ತು ಅದನ್ನ ತಿಂದ್ರೇನೆ ನಾನು ಉಳಿತೀನಿ, ನನ್ನ ಜೀವ ಉಳಿಯುತ್ತೆ, ನಾನು ಆಹಾರ ಸೇವನೆ ಮಾಡಿದ್ರೆ ಮಾತ್ರ ಉಳಿತೀನಿ, ಒಂದು ದಿವಸ ಉಪವಾಸ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ, ಉಳಿವಿನ ಮೇಲಿರುವ ವ್ಯಾಮೋಹ, ಇದು ಉದರಾಗ್ನಿ. ಶೋಕಾಗ್ನಿ ಅಂದ್ರೆ ಈಗ ನೋಡಿ, ನಮ್ಗೆ ಯಾರೋ ಒಬ್ರು ಹತ್ತಿರದವ್ರು ಹೋಗ್ಬಿಡ್ತಾರೆ, ನಮ್ಗೆ ಯಾರೋ ಒಬ್ರು ಏನೋ ದೊಡ್ಡ ರೋಗದಿಂದ ಬಳಲ್ತಾ ಇರ್ತಾರೆ, ಅದು ಮಾನಸಿಕ ವ್ಯಥೆಯನ್ನ ಎಷ್ಟು ಮಾಡ್ಕೊಳ್ಳೋದಂದ್ರೆ, ಆ ದುಃಖವನ್ನ ಎಷ್ಟೊಂದು ವಿಪರೀತ ದುಃಖವನ್ನ ಮಾಡ್ಕೊಳ್ಳೋದಂದ್ರೆ, ಎಷ್ಟೊಂದು ಹತಾಶೆಯ ಕಿಚ್ಚನ್ನ ನಮ್ಮಲ್ಲೇ ನಾವೇ ಸುಟ್ಕೊಳ್ಳೋದಂದ್ರೆ, ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ಕೊಳ್ಳೋದು. ಅಂದ್ರೆ ಏನು? ಅವರಿಗೋಸ್ಕರ ನಾವು ವ್ಯಥೆ ಪಡ್ತಾ ನಮ್ಮ ಜೀವನವನ್ನ, ಸೊಗಸಾದ ಜೀವನವನ್ನ ಹಾಳು ಮಾಡ್ಕೊಳ್ಳೋದಿದೆಯಲ್ಲ. ಅಯ್ಯೋ, ನಮ್ಮ ತಾಯಿಗೆ ಹೀಗಾಯ್ತು, ನಮ್ಮ ತಂದೆಗೆ ಹೀಗಾಯ್ತು, ನಮ್ಮ ತಾತನಿಗೆ ಹೀಗಾಯ್ತು, ನಮ್ಮ ಮಗನಿಗೆ ಹೀಗಾಯ್ತು, ಎಷ್ಟು ದಿನ ಅಂತ ಮಾಡ್ತೀರಾ ಇದನ್ನ? ನಿಮ್ಮ ಜೀವನವನ್ನ ನೀವು ಸರಿ ಹಾಕಿಸ್ಕೊಳ್ಬೇಕು ತಾನೆ. ಅದ ಶಿವಲಿಂಗದ ಆರಾಧನೆಯಲ್ಲಿ ಅವನ್ನೆಲ್ಲ ಅರ್ಪಿಸಿಬಿಡ್ಬೇಕು. ಈ ಅಗ್ನಿಗಳನ್ನ ಯಾಕೆ ಕೊಟ್ಟಿದ್ದಾರೆ ನೋಡಿ ನೀವು. ಅಗ್ನಿತತ್ವವಿರುವ ಶಿವಲಿಂಗದಲ್ಲಿ ಈ ಅಗ್ನಿಗಳನ್ನ ಯಾಕೆ ಬಣ್ಣಿಸ್ತಾ ಇದ್ದಾರೆ ಅವಿರಳ ಜ್ಞಾನಿಯವರು? ಇವೆಲ್ಲ ಆಗೋಣವೇ, ಇದರಲ್ಲಿ ನೀವು ಸೋತು ಕುಂದು ಹೋಗಬಾರದು ಅನ್ನೋದಕ್ಕೆ ಈ ಅಗ್ನಿಗಳನ್ನ ಕೊಟ್ರು. ಕೊನೆಯ ಅಗ್ನಿ ಅಂತೂ ಎಲ್ರಿಗೂ ಗೊತ್ತಿದೆ, ಕಾಮಾಗ್ನಿ, ಲೌಕಿಕ ವಿಷಯ ಸುಖಗಳು ಮತ್ತು ಇಂದ್ರಿಯಗಳ ಮೇಲಿರುವ ಆಸೆ ಆಸೆ ಆಸೆ. ನಮ್ಮನ್ನ ಜಾರೋಕೆ ಇಷ್ಟು ಸಾಕಲ್ಲ, ಲೌಕಿಕ ವಿಷಯ ಸುಖಗಳು. ಜಾರ್ ಬೀಳ್ತೀವಿ ನಾವು, ನೋಡ್ತಾ ಇದೀವಿ ನಾವು, ನಮ್ದಷ್ಟೇ ಯಾಕೆ ಬೇರೆಯವ್ರನ್ನ ನೋಡ್ತಾ ಇದೀವಿ, ಕಲ್ಕೋಬೇಕು ನಾವು ಅವ್ರನ್ನ ಹೇಗೆ ಜಾರಿ ಬಿಟ್ರು ಅವ್ರು ಅಂತ. ಒಂದು ಪರ್ವತ ಓಪಾದಿಯಲ್ಲಿ ಗಳಿಸಿರುವ ಕೀರ್ತಿ ಒಂದೇ ಕ್ಷಣದಲ್ಲಿ ಬಿತ್ತು ಹೋಗ್ಬಿಡ್ತಲ್ಲ, ಹಾಳಾಯ್ತಲ್ಲ, ಏನಾಗುತ್ತೆ ನೋಡಿ, ಹೇಗೆ ಆಗಿರ್ಬಹುದು ನೋಡಿ ಆ ಮನುಷ್ಯನಿಗೆ ಆವಾಗ. ಅದಕ್ಕೆ ಎಚ್ಚರ, ಒಡಬಾಗ್ನಿ, ಮಂದಾಗ್ನಿ, ಉದರಾಗ್ನಿ, ಶೋಕಾಗ್ನಿ, ಕಾಮಾಗ್ನಿಗಳನ್ನ
ಶಿವಲಿಂಗದ ಒಂದು ಆರಾಧನೆಯಿಂದ ಈ ಅಗ್ನಿಗಳನ್ನ ಶಮನ ಮಾಡಿಕೊಳ್ಳಬೇಕು. ಪಂಚಾಗ್ನಿಗಳು ಇವು. ಅವ್ರು ಹೇಳೋ ಅವ್ರು ಹೇಳೋ ಶಬ್ದ ಪಂಚಾಗ್ನಿಗಳು ಅಂತ. ಒಡಬಾಗ್ನಿ, ಮಂದಾಗ್ನಿ, ಉದರಾಗ್ನಿ, ಶೋಕಾಗ್ನಿ, ಕಾಮಾಗ್ನಿ ಅಂತ ನಮ್ಮ ಚನ್ನಬಸವಣ್ಣ ದೇವರು. ಅವ್ರಿಗೆ ಎಷ್ಟು ನಾವು ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಕಡಿಮೆನೆ. ಹೇಗೆ ನಮ್ಮನ್ನು ಒಂದು ಶಿವಯೋಗದ ಪಥದಲ್ಲಿ ಕರೆದುಕೊಂಡು ಹೋಗ್ತಾರೆ, ಕರುಣಾಸಿಗೆಯ ಮೂಲಕ ಹೇಗೆ ನಮ್ಗೆ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ ಅನ್ನೋದು ನಾವು ಅವರನ್ನು ಪಡೆದಿರೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ನನಗನ್ನಿಸ್ತಾ ಇದೆ. ಈ 5 ಅಗ್ನಿಗಳನ್ನ ಹೇಗೆ ಶಮನ ಮಾಡಿಕೊಳ್ಳಬೇಕು ಶಿವಲಿಂಗದ ಆರಾಧನೆಯನ್ನಿಂದ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಮೊದಲ ಒಂದು ಚನ್ನಬಸವಣ್ಣನವರ ವಚನದಿಂದನೇ ಇವತ್ತು ಆರಂಭವಾಗ್ತಾ ಇದೆ ಈ ಸ್ಥಳ. ಪ್ರಸಾದಿಗೆ, ಅದು ಗೊತ್ತಿದೆ ನಿಮಗೆ, ಪ್ರಸಾದಿಗೆ ಅಗ್ನಿಯೇ ಅಂಗ, ಆ ಅಂಗಕ್ಕೆ ನಿರಹಂಕಾರವೇ ಹಸ್ತ, ಆ ಹಸ್ತಕ್ಕೆ ಮೂರ್ತಿ ಸಾಧಕ್ಯ, ಆ ಸಾಧಕ್ಯಕ್ಕೆ ಇಚ್ಛಾಶಕ್ತಿ, ಆ ಶಕ್ತಿಗೆ ಶಿವನೇ ಲಿಂಗ, ಆ ಲಿಂಗಕ್ಕೆ ವಿದ್ಯೆಯೇ ಕಳೆ, ಆ ಕಳೆಗೆ ನೇತೇಂದ್ರಿಯವೇ ಮುಖ, ಆ ಮುಖಕ್ಕೆ ಸ್ವರೂಪ ದ್ರವ್ಯಗಳನ್ನ ರೂಪ ರುಚಿ ತೃಪ್ತಿಯನ್ನರಿದು ಅವಧಾನ ಭಕ್ತಿಯಿಂದ ಅರ್ಪಿಸಿ ಆ ಸ್ವರೂಪ ಪ್ರಸಾದವನ್ನ ಭೋಗಿಸಿ ನಾನು ಸುಖಿಸುತ್ತೇನು ಅಂತ ಚನ್ನಬಸವಣ್ಣವರು ಈ ಒಂದು ಸ್ಥಳದ ವರ್ಣನೆಯನ್ನ ಮಾಡಿದರು. ಹಾಗಾಗಿ ಆದಯ್ಯನವರು ಹೇಳಿದ್ರು, ಆಚಾರ ಲಿಂಗ ನಾಸ್ತಿಯಾದುದಲ್ಲದೆ ಭಕ್ತನಲ್ಲ, ಗುರುಲಿಂಗ ನಾಸ್ತಿಯಾದುದಲ್ಲದೆ ಮಹೇಶ್ವರನಲ್ಲ, ಶಿವಲಿಂಗ ನಾಸ್ತಿಯಾದುದಲ್ಲದೆ ಪ್ರಸಾದಿಯಲ್ಲ, ಜಂಗಮಲಿಂಗ ನಾಸ್ತಿಯಾದುದಲ್ಲದೆ ಪ್ರಾಣಲಿಂಗಿಯಲ್ಲ, ಪ್ರಸಾದ ಲಿಂಗ ನಾಸ್ತಿಯಾದುದಲ್ಲದೆ ಶರಣನಲ್ಲ, ಇಂತಿ ಷಡಂಗಗಳು ಕೆಟ್ಟಲ್ಲದೆ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಲಿಂಗೈಕ್ಯನಲ್ಲ ಅಂದಾಗ ಅಲ್ಲಿರುವ ಲಿಂಗಗಳು ಯಾವುವು, ಅವು ಯಾವ ಸ್ಥಳದಲ್ಲಿವೆ, ಅವುಗಳನ್ನು ನಾನು ಹೇಗೆ ಆರಾಧಿಸಬೇಕು ಅನ್ನೋದೇ. ಯಾಕೆಂದ್ರೆ ನನಗೆ ಐಕ್ಯ ಸ್ಥಳಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ಏನ್ ಹೇಳಿದ್ರು, ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯನವರು 1ರಲ್ಲಿ 2, 2ರಲ್ಲಿ 3, 3ರಲ್ಲಿ 4, 4ರಲ್ಲಿ 5, 5ರಲ್ಲಿ 6, 6ರೊಳಗಾದವರ ಭೇದವ ತಿಳಿದು 101ರಲ್ಲಿ ಕಡೆಗಣಿಸಿ ಸಂದು ನಿಂದು ನೋಡಿ ನಿಮ್ಮಂಗವ ಕಂಡುಕೊಳ್ಳಿ, ಘನಲಿಂಗ ಸಂಗವ ಮಾಡಿಕೊಳ್ಳಿ, ಸಂಗನ ಬಸವಣ್ಣನ ಭಟ್ಟೆಯ ಓ ಹಂದವ ತಿಳಿದುಕೊಳ್ಳಿ, ಶಿವಲಿಂಗಾಂಗ ಶರಣರೆಲ್ಲರ ಸಾರುವ ತೊಂಡ ಮುಕ್ತಿ ಭಕ್ತನ ಮಾಡು, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರುಂಗೇಶ್ವರ ಲಿಂಗವ ವೇದಿಸಿ ಭೇದಿಸಿಕೊಳ್ಳು ಅಂತ ಯಾಕೆ ಹೇಳಿದ್ರು ಅನ್ನೋದನ್ನ ತಾವು ನೋಡ್ಬೇಕು. ಆ ವಚನ ಎಷ್ಟು ಚೆನ್ನಾಗಿದೆ ನೋಡಿ. 1ರಲ್ಲಿ 2 ಅಂದ್ರೆ ಏನು? ಅಂಗ ಮತ್ತು ಲಿಂಗ. ಅಂಗ ಮತ್ತು ಲಿಂಗ. 2ರಲ್ಲಿ 3 ಅಂದ್ರೆ 2ರಲ್ಲಿ 3 ಅಂದ್ರೆ ಏನು? ಜಂಗಮ, ಗುರುಲಿಂಗ ಜಂಗಮ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಅದು ತಿಳ್ಕೊಬೇಕು ನೋಡ್ರಿ. 2ರಲ್ಲಿ 3 3ರಲ್ಲಿ 4 ಅಂದಾಗ ಆ ಚತುರ್ ಇವು ಬರ್ತಾವಲ್ಲ ಅಂತಃಕರಣಗಳು. 4ರಲ್ಲಿ 5 ಅಂದ್ರೆ ಇವು ಎಲ್ಲ ಪಂಚಾಚಾರಗಳು. 5ರಲ್ಲಿ 6 ಇದ್ರೆ ಷಟಸ್ಥಲಗಳು. 6ರೊಳಗಾದವರ ಭೇದವು ಷಟಸ್ಥಲ. 6ರೊಳಗಾದವರ ಭೇದವ ಅಂದ್ರೆ ಯಾರು ಷಟಸ್ಥಲಿಗಳಿರ್ತಾರಲ್ಲ ಅವರು. ಕೊನೆಗೆ ಏನ್ ಬಂತು? 101. 101ರಲ್ಲಿ ಅಂದ್ರೆ ಏನು? 101ರಲ್ಲಿ ಅಂದ್ರೆ ಏನು? 101. ಹಾ, ಷಟಸ್ಥಲಗಳು. ಇವು ಯಾವುವು? ಏಕೋತ್ತರ ಸ್ಥಳಗಳು ಅಥವಾ ಶತ ಏಕದ ನೆಲೆಮನೆ ಅಂತ ನಾವೇನು ಅಭ್ಯಾಸ ಮಾಡಿದ್ವಲ್ಲ ಅದು. ಅಲ್ಲಿ ಕೊನೆಗೆ ಬಂದು 101ರಲ್ಲಿ ಕಡೆಗಣಿಸಿ ಸಂದು ನಿಂದು ನೋಡಿ ನಿಮ್ಮಂಗವ ಕಂಡುಕೊಳ್ಳಿ ಅನ್ನೋದೇ ಶಿವಯೋಗ. ಘನಲಿಂಗ ಸಂಗವ ಮಾಡಿಕೊಳ್ಳಿ, ಸಂಗನ ಬಸವಣ್ಣನ ಬಟ್ಟೆಯ ಹೋಹಂದವ ತಿಳಿದುಕೊಳ್ಳಿ ಅಂದ್ರೆ ಬಸವಣ್ಣನವರು ನಡೆದ ದಾರಿಯಲ್ಲಿ ಅದು ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳಿ. ಶಿವಲಿಂಗಾಂಗ ಶರಣರೆಲ್ಲರ ಸಾರುವ ತೊಂಡ ಮುಕ್ತಿ ಭಕ್ತನ ಮಾಡು, ಅವರ ಪಥದಲ್ಲಿ ನನ್ನನ್ನು ನಡೆಸು, ಅವರ ಹಾಗೆ ನನ್ನನ್ನು ಮಾಡು, ಅವರು ಮಾಡಿಕೊಂಡ ಶಿವಯೋಗವನ್ನ ನನಗೆ ಕಲಿಸು ಅಂತ ಆ ಪರಮನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಕುರುಂಗೇಶ್ವರ ಲಿಂಗವ ಭೇದಿಸಿಕೊಳ್ಳಿ ಅಂದಾಗ ಶಿವಯೋಗದ ಮಹಿಮೆ ಹೇಗಿದೆ ನೋಡಿ. ಅದನ್ನೇ ಆಚಾರ ಲಿಂಗವ ಅಂಗೈಯೊಳಗಡೆ ವಿರಿಸಿ ಮಜ್ಜನ ಕೆರೆದು ತ್ರಿಪುಂಡ್ರಮಂ ಧರಿಸಿ ಪುಷ್ಪ ಜಾತಿಗಳಿಂದ ಅರ್ಚಿಸಿ ಪೂಜೆ ಮಾಡುವ ಕರವು, ಆ ಪೂಜೆಗೆ ಮೆಚ್ಚಿ ಪಂಚಸ್ಪರ್ಶನಗಳಂ ಮರೆಯಲೊಡನೆ ಆ ಕರದಲ್ಲಿ ಜಂಗಮಲಿಂಗ ನೆಲೆಗೊಂಡಿತ್ತು. ಆ ಲಿಂಗದ ಪ್ರಕಾಶಮಂ ನೋಡುವ ನೇತ್ರಂಗಳು ಆ ಪ್ರಕಾಶಕ್ಕೆ ಮೆಚ್ಚಿ ಪಂಚವರ್ಣಗಳಂ ಮರೆಯಲೊಡನೆ ಆ ನೇತ್ರಂಗಳಲ್ಲಿ ಶಿವಲಿಂಗವೇ ನೆಲೆಗೊಂಡಿತ್ತು.
ಆ ಲಿಂಗದ ಸದ್ವಾಸನೆಯ ವಾಸಿಸುವ ಗ್ರಹಣ ಆ ವಾಸನೆಗೆ ಮೆಚ್ಚಿ ಪಂಚಗಂಧಗಳ ಮರೆಯಲೊಡನೆ ಆ ಗ್ರಹಣದಲ್ಲಿ ಆಚಾರಲಿಂಗ ನೆಲೆಗೊಂಡಿತ್ತು. ಆ ಲಿಂಗದ ಮಂತ್ರ ಸ್ವರೂಪವನ್ನೆತ್ತಿ ಕೊಂಡಾಡುವ ಜಿವ್ವೆ ಆ ಮಂತ್ರಕ್ಕೆ ಮೆಚ್ಚಿ ಪಂಚರಸಂಗಳ ಮರೆಯಲೊಡನೆ ಆ ಜಿವ್ವೆಯಲ್ಲಿ ಗುರುಲಿಂಗ ನೆಲೆಗೊಂಡಿತ್ತು. ಆ ಲಿಂಗಮಂ ಮನವೊಲಿದು ಹಾಡುವ ನಾದಮಂ ಕೇಳುವ ಶ್ರೋತ್ರ ಆ ನಾದಕ್ಕೆ ಮೆಚ್ಚಿ ಪಂಚನಾದಂಗಳ ಮರೆಯಲೊಡನೆ ಆ ಶ್ರೋತ್ರದಲ್ಲಿ ಪ್ರಸಾದ ಲಿಂಗ ನೆಲೆಗೊಂಡಿತ್ತು. ಆ ಲಿಂಗವೇ ನೆನೆವ ಮನ ಆ ನೆನೆಹಿಂಗೆ ಮೆಚ್ಚಿ ಪಂಚ ಪರಿಣಾಮಗಳ ಮರೆಯಲೊಡನೆ ಆ ಮನದಲ್ಲಿ ಮಹಾಲಿಂಗ ನೆಲೆಗೊಂಡಿತ್ತು. ಈ ಷಡೀಂದ್ರಿಯಂಗಳೂ ಲಿಂಗವನಪ್ಪಿ ಅಗಲದ ಕಾರಣ ಆ ಲಿಂಗ ಒಲಿದು ಷಡೀಂದ್ರಿಯಗಳಲ್ಲಿ ಷಡ್ವಿಧ ಲಿಂಗವಾಗಿ ನೆಲೆಗೊಂಡಿತ್ತು. ಇಂತಪ್ಪ ಇಷ್ಟಲಿಂಗದಲ್ಲಿ ಶರಣಂ ನಿಷ್ಠೆ ನಿಬ್ಬೆರೆಗಾಗಿ ಧ್ಯಾನ ಯೋಗಮಂ ಕೈಗೊಂಡು ಷಡು ವರ್ಣಮಂ ಮರೆಯಲೊಡನೆ ಆ ಲಿಂಗ ಒಲಿದು ಅಂಗ ವೇದಿಸಿ ಜ್ಞಾನ ಕ್ರಿಯೆಗಳಲ್ಲಿ ಷಡ್ವಿಧ ಪ್ರಾಣಲಿಂಗವಾಗಿ ನೆಲೆಗೊಂಡಿತ್ತು. ಆ ಪ್ರಾಣಲಿಂಗಂ ಶರಣ ಮಂತ್ರಮಾಲೆಯಂ ಹೃದಯದೊಳಿಂಬಿಟ್ಟು ಮನವೆಂಬೆರದ ತಾವರೆಯಲ್ಲಿ ಜಾಗೃತ ಸ್ವಪ್ನದಲ್ಲಿ ಪೂಜಿಸುವ ಧಾರಣ ಯೋಗದೊಳಿರ್ದು ಕ್ರಿಯ ಮರೆಯಲೊಡನೆ ಆ ಲಿಂಗ ಒಲಿದು ಮನವೇದಿಸಿ ಭಾವಂಗಳಡಗಿ ತ್ರಿವಿಧ ಭಾವಲಿಂಗವಾಗಿ ನೆಲೆಗೊಂಡಿತ್ತು. ಆ ಭಾವಲಿಂಗಗಳ ಶರಣ ನೊಡೆವೆರೆಯಲೊಡನೆ ಕರ್ಪೂರ ಹೋಗಿ ಉರಿಯ ಹಿಡಿದಂತಾದ ಸಮಾಧಿ ಯೋಗದೊಳಿರ್ದು ಜ್ಞಾನವ ಮರೆಯಲೊಡನೆ ಆ ಶರಣಂಗೆ ಆ ಲಿಂಗ ಒಲಿದು ಸರ್ವಾಂಗ ಲಿಂಗವಾಯಿತು. ಆತನೇ ಪರಬ್ರಹ್ಮ. ಇದನರಿಯದೆ ಜ್ಞಾನ ಕ್ರಿಯೆಗಳಿಂದಾಚರಿಸಿ ಲಿಂಗಾಂಗ ಸಂಯೋಗವಾಗದೆ ಕೆರಹಿ ನೆಟ್ಟೆಗೆ ನಾಯಿ ತಲೆದೂಗುವಂತೆ ತಮ್ಮ ಅರಿವಿಂಗೆ ತಾವೇ ತಲೆದೂಗಿ ಅಹಂ ಬ್ರಹ್ಮವೆಂಬ ಚೌರಾಶಿ ಹೊಲೆಯರಯನೆಗೆ ತೋರದಿರಯ್ಯ. ಘನಲಿಂಗಿಯ ಮೋಹದ ಚೆನ್ನ ಮಲ್ಲಿಕಾರ್ಜುನ. ಏನ್ ಮಾಡ್ತೀರಾ? ಇಷ್ಟಿದೆ ನೋಡಿ ಶಿವಯೋಗ. ಮೊದಲು ಆಚಾರಲಿಂಗ ಅಂದ್ರೆ ಅದನ್ನ ನಾವು ಇಷ್ಟಲಿಂಗವನ್ನ ಅದಕ್ಕೆ ಏನ್ ಮಾಡ್ತೀವಿ, ಕೈಯಲ್ಲಿ ಇಟ್ಟುಕೊಂಡು ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ. ಆ ವಚನವನ್ನ ಹೇಳ್ತಾ ಮಜ್ಜನ ಕೆರಿತೀವಿ. ಅದರ ಹಿಂದುಗಡೆ ತ್ರಿಪುಂಡ್ರಮಮ ಧರಿಸ್ತೀವಿ, ಅಂದ್ರೆ ವಿಭೂತಿ ಹಚ್ತೀವಿ, ಪುಷ್ಪ ಪತ್ರೆ ಅವೇನೇ ಇದ್ರು ಹಿಂದೆ ಇಡ್ತೀವಿ, ಲಿಂಗದ ಹಿಂದೆ. ಅವುಗಳನ್ನೆಲ್ಲ ಅಲ್ಲಿ ಆಚಾರಲಿಂಗ ಹೇಗೆ ಈ ಶಿವಯೋಗದಲ್ಲಿ ಜಂಗಮಲಿಂಗ, ಶಿವಲಿಂಗ ಹೇಗೆ ಅವು ಒಂದೊಂದೇ ಅಲ್ಲಿ ಪೂಜೆಗೊಳ್ತಾ ಇವೆ ಅನ್ನೋದನ್ನ ಘನಲಿಂಗ ದೇವಿಯವರು ಹೇಳ್ತಾ ಅವ್ರು ಕೊನೆಗೆ ಹೇಳೋ ಮಾತಿದೆ ನೋಡಿ, ಕರ್ಪೂರ ಹೋಗಿ ಉರಿಯ ಹಿಡಿದಂತಾದ ಆ ಶರಣಂಗೆ ಇವೆಲ್ಲ ಲಿಂಗಗಳು ಒಲಿದು ಸರ್ವಾಂಗ ಲಿಂಗವಾಯಿತು, ಆತನೇ ಪರಬ್ರಹ್ಮ ಅಂತ ಹೇಳೋದಿದೆಯಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈ ಶಿವಯೋಗದಲ್ಲಿ ಏನ್ ನಡೀತಾ ಇದೆ ನನ್ನ ದೇಹದಲ್ಲಿ, ಅದನ್ನ ಹೇಗೆ ನಾನು ಸಾರ್ಥಕಪಡಿಸಿಕೊಳ್ಬೇಕು, ಅದನ್ನ ಹೇಗೆ ನಾನು ಅನುಭವಿಸಬೇಕು. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ, ಲಿಂಗಾಂಗ ಸಂಯೋಗವಾಗದೆ ಅಂತ ಅವರು ಬೈತಾ ಇದ್ದಾರೆ. ಹೀಗಾಗಿ ಶಿವಯೋಗದ ಪಥದಲ್ಲಿ ನಡೆಯುವಾಗ ಈ ಲಿಂಗಗಳನ್ನೆಲ್ಲ ಅರ್ಥ ನಾವು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಈಗ ಅನಾಹತ ಚಕ್ರ ಮತ್ತು ಅಲ್ಲಿರುವ ಒಂದು ಎಲ್ಲ ಏನೇನಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇದು ಪ್ರಾಣಲಿಂಗಿ ಸ್ಥಳ. ಇಲ್ಲಿ ಆಕೃತಿ ಅರ್ಧಚಂದ್ರಾಕೃತಿ ಇದೆ. ಪ್ರಣಮ ವಕಾರ ಅದನ್ನ ಹೇಗೆ ಹೇಳ್ತಾ ಇದ್ದೀವಿ ನಾವು, ಜಂಗಮಲಿಂಗಾಯ ನಮಃ. ಜಂಗಮಲಿಂಗ ಇಲ್ಲಿರುವ ಒಂದು ಪ್ರಣವಾಕ್ಷರ ವಾಮ್. ವಾಂ 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 ಜಂಗಮಲಿಂಗಾಯ ನಮಃ. ಜಂಗಮಲಿಂಗಾಯ ನಮಃ. ಜಂಗಮಲಿಂಗಾಯ ನಮಃ. ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ. ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ. ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಹೊರದೃಷ್ಟಿಯನ್ನ ಇಷ್ಟಲಿಂಗ ಇಟ್ಟು ಒಳದೃಷ್ಟಿಯನ್ನ ಈ ಹೃದಯದಲ್ಲಿರುವ ಜಂಗಮಲಿಂಗಕ್ಕೆ ಅಲ್ಲಿ ಅದನ್ನ ನನ್ನ ಒಳದೃಷ್ಟಿಯನ್ನ ನೆಟ್ಟು ನಾನು ಈ ಶಿವಯೋಗವನ್ನ ಮಾಡ್ಕೊಂಡಿದ್ದೀನಿ. ಆಕೃತಿ ಅರ್ಧಚಂದ್ರಾಕೃತಿ, ಪ್ರಣಮ ವಕಾರ, ನಾದ ಭೇರಿನಾದ. ಇದು ಪ್ರಾಣಲಿಂಗಿ ಸ್ಥಳ.
ಚಕ್ರ ಅನಾಹತ ಚಕ್ರವಾಗಿದೆ. ವರ್ಣ ಮಾಂಜಿಷ್ಟ, ಅಂಗ ವಾಯು, ಆತ್ಮ ನಿರ್ಮಲಾತ್ಮ, ತನು ನಿರ್ಮಲ, ಹಸ್ತ ಸುಮನ, ಸುಮನ ಹಸ್ತ. ಸುಮನ ಹಸ್ತ ಅಂದಾಗ ಇಲ್ಲಿ ಪಂಚಾಂಗ, ಮುಹೂರ್ತ, ತಿಥಿ, ಅದು ಇದು ವಾಸ್ತು ಇಂಥದೆಲ್ಲವನ್ನ ಬಿಡಬೇಕಾಗುತ್ತದೆ. ಸುಮನ ಹಸ್ತ ಆಗಿರ್ಬೇಕು. ಯಾವುದೇ ನಂಬಿಕೆಗಳು, ಮೂಢನಂಬಿಕೆಗಳು, ಕಂದಾಚಾರಗಳು ಇವುಗಳನ್ನೆಲ್ಲ ಇದು ನಂಬಲ್ಲ. ಅದೇ ಸುಮನ ಹಸ್ತವಾಗಿದೆ ಅಂತ ತಮಗೆ ಗೊತ್ತು. ಲಿಂಗ ಜಂಗಮ ಲಿಂಗವಾಗಿದೆ. ಇಲ್ಲಿರುವ ಮುಖ, ಚರ್ಮ ಅಥವಾ ತ್ವಕ್ಕು, ಶಕ್ತಿ ಆದಿಶಕ್ತಿ, ಪ್ರಥಮವಾಗಿ ದೈವಿ ಶಕ್ತಿಯೊಂದು ನಮ್ಮ ಮೇಲೆ ಆವಿರ್ಭವಿಸ್ತಾ ಇದೆ. ಅನುಭವ ಭಕ್ತಿ ಇದೆ ಇಲ್ಲಿ. ಯಾವುದಂದ್ರೆ ಅಷ್ಟಾವರ್ಣಗಳನ್ನ ಧರಿಸಿ ಅನುಭಾವದಿಂದ ಇಲ್ಲಿ ನಾವು ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಪದಾರ್ಥ ಸ್ಪರ್ಶ, ಪ್ರಸಾದ ಅದು ಸುಸ್ಪರ್ಶವಾಗಿ ನಮಗೆ ಸಿಗ್ತಾ ಇದೆ. ಇಲ್ಲಿರುವ ಪೂಜಾರಿ ಈಶ್ವರ, ಅಧಿದೇವತೆ ಈಶ್ವರ. ಶಾಂತಿ ಕಲೆಯಲ್ಲಿದೆ. ಅಮೂರ್ತಿ ಸಾಧಕ್ಯವಿದೆ. ಲಕ್ಷಣ ನಿತ್ಯ, ಸಂಜ್ಞೆ ಲಿಂಗಕ್ಷೇತ್ರ, ದಿಕ್ಕು ದಕ್ಷಿಣ, ವಕ್ತ್ರವೇದ, ತತ್ಪುರುಷ ಲಿಂಗ, ಅಥರ್ವ ವೇದ ಅಂತ ಚನ್ನಬಸವಣ್ಣವ್ರ ವಚನದಲ್ಲಿ ಬರ್ತಾ ಇದೆ. ಇಲ್ಲಿರುವ ಅಕ್ಷರಗಳು ಕೈ ಬೆರಳುಗಳು ಕೂಡ ಇವೆ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ. ಅನಾಹತ ಚಕ್ರ ಇದು. ಬಳಿಕ್ ಅಂದ್ರೆ ಇಮ್ಮುಡಿ ಮುರುಘಾ ಗುರುಸಿದ್ಧ ಸ್ವಾಮಿಗಳು ಹೇಳೋ ವಚನ ಏನಂದ್ರೆ, ಗಕರಾದಿಠಾಂತ ಅಂತ ಕರೀತಾರೆ ಅವರು. ಬಳಿಕ ಮೆಲರು ಒಂಟಂಗಳ ನಡುವನ ಮಂಡಲಾಶ್ರಯದ ತನ್ನಾರು ತನು ಪಶಿರ್ವಣ್ಣದ ಕಕಾರಾದಿಟಾಂತಾನ್ವಿತದ 12 ಸಲ ಅಂದ್ರೆ 12 ಸಲ ಎಸಳ ತಾವರೆಯ ಕರ್ಣಿಕೆಯ ಸೂಕ್ಷ್ಮರಂಧ್ರಗ್ರತ ಪ್ರಣವದರವೆಯಾದ ವಕಾರವೇ ಜಂಗಮಲಿಂಗಮುದು ನಿನ್ನ ತತ್ಪುರುಷ ಸ್ವರೂಪ ಮಾದುದಯ ಅಂತ ಹೇಳ್ತಾ ಇದ್ದಾರೆ ಆ ಶರಣರು. ಅದಕ್ಕೆ ಬಂಧುಗಳೇ ಅತ್ಯಂತ ಒಂದು ಹೃದಯವೇ ಇಲ್ಲದೆ ಇದ್ರೆ ಅದು ಮುಂದೆ ನಾವು ಜೀವಿಸೋಕೆ ಸಾಧ್ಯ ಇಲ್ಲ. ಹೃದಯ ಬಡಿತ ನಿಂತ್ರೆ ಅಂದ್ರೆ ಅಲ್ಲಿ ನಮ್ ಮುಂದೆ ಜೀವನವೇ ಸಾಗೋಲ್ಲ ಅಂತ ಹೇಳ್ತಾ, ಈ ಹೃದಯ ಇರುವ ಒಂದು ಜಂಗಮಲಿಂಗದ ಆರಾಧನೆಯನ್ನು ಸಮರ್ಪಕವಾಗಿ ಮಾಡಿಕೊಂಡ್ರೆ ಅನೇಕ ಪ್ರಯೋಜನಗಳಿವೆ. ಎದೆಯ ಗೂಡಿನಲ್ಲಿ ಅತ್ಯಂತ ಭದ್ರವಾಗಿ 2 ಶ್ವಾಸಕೋಶಗಳ ಮಧ್ಯೆ ಈ ಹೃದಯ ಇರ್ತಾ ಇದೆ ಅನ್ನೋದನ್ನ ತಾವು ಮನಗಾಣ್ಬೇಕು. ಹೀಗೆ ಇಲ್ಲಿ ವಾ ಅನ್ನೋದು ನಾವು ಅಲ್ಲಿರುವ ಒಂದು ಪ್ರಣವಾಕ್ಷರ ವಾ ಅಂತ ಇದೆ. ವಾಯು ತತ್ವ. ಹಾಗೇನೆ ಇನ್ನೊಂದು ಇಲ್ಲಿ ಏನಂದ್ರೆ ಥೈಮಸ್ ಗ್ಲ್ಯಾಂಡ್ ಅಂತ ಒಂದು ಬರ್ತಾ ಇದೆ. ಥೈಮಸ್ ಗ್ಲ್ಯಾಂಡ್ ಇದು ಹೃದಯದ ಮೇಲೆ, ಈ ಚಿತ್ರದಲ್ಲಿ ನೋಡ್ಬೋದು ನೀವು, ಹೃದಯದ ಮೇಲೆ ಇರ್ತಾ ಇದೆ. ಅದು ಏನಂದ್ರೆ ನಮ್ಗೆ ರೋಗಗಳು ಬರಬಾರ್ದು, ಕ್ಯಾನ್ಸರ್ ಆಗಬಾರ್ದು. ಈಗ ಮೊನ್ನೆ ಕರೋನಾ ಆಯ್ತಲ್ಲ, ಆವಾಗ ಇಂಥ ಮಾರಣಾಂತಿಕ ರೋಗಗಳು ಬಂದಾಗ ಅಲ್ಲಿ ಟಿ ಲಿಂಫೋಸೈಟ್ಸ್ ಅಂತ ಏನೋ ಸ್ರವಿಸುತ್ತವೆಲ್ಲ, ಅವೆಲ್ಲ ಇದ್ರ ಪ್ರೊಟೆಕ್ಷನ್ ಮಾಡುತ್ತೆ ಈ ಥೈಮಸ್ ಗ್ಲ್ಯಾಂಡು. ಇವೆರಡನ್ನೂ ಕೂಡ ಜಂಗಮಲಿಂಗದ ಆರಾಧನೆಯಲ್ಲಿ ಅದು ಮಾಡ್ತಾ ಇದೆ. ಅದಲ್ಲದೆ ಈ ಆರಾಧನೆಯಿಂದ ಏನು ಪ್ರಯೋಜನ ಕೇಳ್ತಾರೆ ಯುವಕ ಯುವತಿಯರು. ಏನಿದು ಈ ಜಂಗಮಲಿಂಗದ ಏನು ಆರಾಧನೆ ಅಂದ್ರೆ, ಇದು ತನ್ನನ್ನು ಮತ್ತು ಇತರರನ್ನು ಪ್ರೀತಿಸುವುದು. ಮೊದಲು ನನ್ನನ್ನು ನಾನೇ ಪ್ರೀತಿಸಿಕೊಳ್ಬೇಕಲ್ಲ. ನನ್ನನ್ನಲ್ಲಿಯೇ ನಾನು ನ್ಯೂನತೆಗೆ ನನ್ನನ್ನು ನಾನೇ ಹೀಯಾಳಿಸ್ತಾ ಇದ್ರೆ ಅದು ಸರಿಯಾಗಿರೋಲ್ಲ. ಹಾಗೇನೆ ಇತರರನ್ನು ಕೂಡ ಅದನ್ನು ಹೇಳಿದ್ರು, ನಮ್ಮ ವಚನಗಳಲ್ಲಿ ಹೇಳಿದ್ರು ಅವರು. ಇದಿರು ಹಳಿಯಲು ಬೇಡ ಅಂದ್ರೆ ಇದೆ ಇತರರನ್ನು ಪ್ರೀತಿಸೋದು. ಅವರನ್ನ ಅಪ್ಯಾಯಮಾನವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸೋದು, ಸುಮ್ಮನೆ ನಾಟಕೀಯವಾಗಿ ಅಲ್ಲ. ಹಾಗೇನೆ ಕರುಣೆ, ಸಹಾನುಭೂತಿ, ಕ್ಷಮಾಗುಣಗಳು. ಕ್ಷಮೆ ಮಾಡಿಬಿಡ್ಬೇಕು. ಯಾರೋ ನಮ್ಮನ್ನ ಹೀಯಾಳಿಸ್ತಾರೆ, ಯಾರೋ ನಮಗೆ ತುಂಬಾ ಮನಸ್ಸಿಗೆ ನೋವು ಮಾಡ್ತಾರೆ, ಆದ್ರೆ ಕ್ಷಮೆ ಮಾಡಲೇಬೇಕು. ಆ ದ್ವೇಷವನ್ನ ಹಲವಾರು ವರ್ಷಗಳವರೆಗೆ ಆ ವೈರತ್ವವನ್ನ ನಿಭಾಯಿಸಿಕೊಂಡು ಹೋಗ್ಬಾರ್ದು. ಎಲ್ಲೋ ಅದಕ್ಕೆ ವಿನ್ ವಿನ್ ಪಾಲಿಸಿ ಅಂತ ಇರಬೇಕು. ನಾನು ಗೆಲ್ಬೇಕು, ಅವರೂ ಗೆಲ್ಬೇಕು. ಇಬ್ಬರು ಗೆಲ್ದ್ರೆ ಜೀವನ ಸುಗಮವಾಗಿರುತ್ತೆ ಅಂತ ಕ್ಷಮೆ ಮಾಡ್ಬೇಕು. ಅವ್ರು ಮಾತಾಡ್ದಿದ್ರೆ ನಾವೇ ಮಾತಾಡ್ಬೇಕು, ಅವ್ರು ಕರೀದಿದ್ರೆ ನಾವೇ ಹೋಗಬೇಕು. ಕ್ಷಮೆ. ಮತ್ತೆ ನನ್ನಿಂದ ಅರಿತೆಯೋ ಅಥವಾ ಹಾಗೆ ಗೊತ್ತಿಲ್ಲದೇನೆ ಏನ್ ತಪ್ಪನ್ನು ಆದ್ರೂ ಕೂಡ ಅದನ್ನ ನಾನು ಒಪ್ಕೊಳ್ಬೇಕು. ನನ್ನಿಂದ ತಪ್ಪಾಗಿದೆ, ಈಗ ಅಡಿಗೆಗೆ ಉಪ್ಪು ಜಾಸ್ತಿ ಆಗಿದೆ, ಒಪ್ಕೊಳ್ಬೇಕು. ಎಲ್ಲೋ ನನ್ನ ಕೊಟ್ಟ ಕಾರ್ಯದಲ್ಲಿ ನನಗೆ ತಪ್ಪಾಗಿದೆ, ಅದನ್ನು ಒಪ್ಕೊಳ್ಬೇಕು, ಸಾರಿ ಅಂತ ಹೇಳ್ಬೇಕು, ನಾನು ಕ್ಷಮಿಸ್ಬೇಕು ಅಂತ ಹೇಳ್ಬೇಕು. ಇಲ್ದಿದ್ರೆ ಸುಮ್ಮನೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಬಾರದು. ಇದೆಲ್ಲ ಜಂಗಮಲಿಂಗದಲ್ಲಿ ಆಗುವ ಕೆಲವೊಂದು ಇವೆಲ್ಲ ಪ್ರೂವನ್ ಫ್ಯಾಕ್ಟ್ಸ್ ಅದಾವೆ. ಇವೆಲ್ಲ ಆಗ್ತವೆ. ಇಲ್ಲಿ ಪರಿವರ್ತನೆಗೆ ಒಳಗಾಗ್ಬೇಕು. ಏನು ಸ್ವಾನುಭವದ ನೆಲೆಯಲ್ಲಿ ಬಂದ್ವಿ, ಅದಕ್ಕಿಂತ ಮುಂಚೆ ಏನೇನೋ ಆಲೋಚನೆಗಳು, ಏನೇನೋ ನಂಬಿಕೆಗಳು, ಏನೇನೋ ವಿಚಾರಗಳು ಇದ್ವು. ಅವೆಲ್ಲವನ್ನ ಇಲ್ಲಿ ತೊಡೆದು ಹಾಕಿಕೊಂಡು ಪರಿವರ್ತನೆಗೆ ನಾವೇ ಒಡ್ಡಿಕೊಳ್ಬೇಕು. ಏನ್ ಹೇಳ್ತಿದ್ದಾರೆ ಇಲ್ಲಿ, ಇದು ನಿಜವಾ, ಇದು ನಾನು ಆಗ್ಬಹುದಾ, ಇದರಿಂದ ನನಗೆ ಎಷ್ಟೊಂದು ಸಹಕಾರಿ ಆಗ್ತಾ ಇದೆಯಲ್ಲ ಅಂತ ಪರಿವರ್ತನೆಗೆ ನಮ್ಮನ್ನು ನಾವು ಒಡ್ಡಿಕೊಳ್ಬೇಕು. ಇದು ನನ್ನ ಶಿವಯೋಗದ ಆಂತರಿಕ ಪಯಣದಲ್ಲಿ ಜಂಗಮಲಿಂಗದ ಆರಾಧನೆ ಬಹಳ ಒಂದು ನೆರವಾಗುತ್ತೆ. ಅರ್ಥ ಮಾಡಿಕೊಳ್ಳಬೇಕು. ಇದು ಜಂಗಮಲಿಂಗ ಅಂದ್ರೆ ಹಾಗೆ ಅಲ್ಲ, ಇದು ಪ್ರಾಣಲಿಂಗ. ಹೀಗಾಗಿ ಇಲ್ಲಿ ರಕ್ತದೊತ್ತಡ,
ಹೃದಯಾಘಾತ, ಮಧುಮೇಹ, ಹೃದಯ ಸ್ತಂಭನ, ಇವೆಲ್ಲ ರಕ್ತ ಪರಿಚಲನೆ ದೇಹಾದ್ಯಾದಂತ ಅದು ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಈ ಜಂಗಮಲಿಂಗ ಆರಾಧನೆ ಆಗ್ಬೇಕು. ಅದಕ್ಕೆ ಶಿವಯೋಗಿಗಳು ಆಗಿ ಹೋದರು. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು, ಮುರುಗೋಡದ ಮಹಂತ ಶಿವಯೋಗಿಗಳು, ಧಾರವಾಡದ ಮೃತ್ಯುಂಜಯಪ್ಪ ಶ್ರೀಯೋಗಿಗಳು, ಇವರೆಲ್ಲ ಯಾಕೆ ಇಷ್ಟೊಂದು ದೀರ್ಘ ಜೀವನವನ್ನ ನಡೆಸಿದರು, ಆಯುಷ್ಯವನ್ನು ಅವ್ರಿಗೆ ಅಷ್ಟೊಂದು ದೀರ್ಘಾಯುಷ್ಯ ಅವ್ರಿಗಿತ್ತಂದ್ರೆ ಈ ಜಂಗಮಲಿಂಗದ ಆರಾಧನೆಯನ್ನು ಅವರು ಮಾಡಿಕೊಳ್ತಾ ಇದ್ರು. ಹೃದಯದಲ್ಲಿರುವ ಆ ಜಂಗಮಲಿಂಗದ ಆರಾಧನೆ ಆಗಬೇಕು ಬಂಧುಗಳೇ. ಹೀಗಾಗಿ ಇದು ಬಹಳ ಚೆನ್ನಾಗಿರೋ ಒಂದು ಚಕ್ರ. ಇಲ್ಲಿ ಇದಕ್ಕೆ ಪ್ರೇಮದ ಚಕ್ರ ಅಂತ ಕರೀತಾರೆ. ಅನಾಹತ ಚಕ್ರ ಇದು ಹೃದಯದಲ್ಲಿದೆ. ರಕ್ತವರ್ಣದ 12 ಅಕ್ಷರಗಳು ಮತ್ತೆ ಹೇಳ್ತಾ ಇದ್ದೀನಿ. ಕ ಖ ಗ ಘ ಞ ಚ ಛ ಜ ಝ ಟ ಟ. ಇಲ್ಲಿ ವಾಯು ತತ್ವ ಇದೆ. ಕೈ ಬೆರಳುಗಳಲ್ಲಿ ಕೂಡ ಬಲಹಸ್ತದಲ್ಲಿ ಕ ಖ ಗ ಘ ಞ ಚ ಛ ಜ ಝ ಞ, ಭುಜದಲ್ಲಿ ಟ ಠ ಅನ್ನೋದು ಕೊಟ್ರು. ಟ ಠ ಇಲ್ಲಿಂದ ಅದು ಏನಾಗುತ್ತೆ, ಈ ನಾಡಿಗಳ ಮೂಲಕ, ಬೆರಳುಗಳ ಮೂಲಕ ಈ ಹೃದಯದಲ್ಲಿರುವ ಜಂಗಮಲಿಂಗಕ್ಕೆ ಆ ಚೈತನ್ಯಾತ್ಮಕ ಶಕ್ತಿ ಪ್ರವಹಿಸ್ತಾ ಇದೆ ಅನ್ನೋದನ್ನ ತಾವು ನೋಡಿಕೊಳ್ಳಬೇಕು. ಅದು ಇದು ವಾಯುನಾಡಿಯಿಂದ ಚಲಿಸ್ತಾ ಇವೆ, ವಾಯುನಾಡಿಯಿಂದ. ಅದಕ್ಕೆ ಪ್ರಾಣಲಿಂಗಿಗೆ ವಾಯುವೇ ಅಂಗ, ಆ ಅಂಗಕ್ಕೆ ಸುಮನವೇ ಹಸ್ತ, ಆ ಹಸ್ತಕ್ಕೆ ಅಮೂರ್ತಿ ಸಾಧಾಕ್ಯ, ಆ ಸಾಧಾಕ್ಯಕ್ಕೆ ಆದಿಶಕ್ತಿ, ಆ ಶಕ್ತಿಗೆ ಜಂಗಮಲಿಂಗ, ಆ ಲಿಂಗಕ್ಕೆ ಶಾಂತಿಯೇ ಕಳೆ, ಆ ಕಳೆಗೆ ತ್ವಗೀಂದ್ರಿಯೇ ಮುಖ, ಆ ಮುಖಕ್ಕೆ ಸ್ಪರ್ಶ ದ್ರವ್ಯಗಳನ್ನ ರೂಪ ರುಚಿ ತೃಪ್ತಿಯನ್ನರಿತು ಅನುಭಾವ ಭಕ್ತಿಯಿಂದ ಅರ್ಪಿಸಿ ಆ ಸುಸ್ಪರ್ಶ ಪ್ರಸಾದವನ್ನ ಭೋಗಿಸಿ ಸುಖಿಸುತ್ತೇನು ಅಂತ ಚನ್ನಬಸವಣ್ಣವರು ಈ ಸ್ಥಳದ ಬಗ್ಗೆ ಹೇಳಿದರು. ಚಂದಿಮರಸರು ಏನ್ ಹೇಳಿದ್ರಂದ್ರೆ, ನಿರಾಚರಣ ನಿರ್ಜನಿತ ನಿರ್ಲೇಪ ನಿಕ್ಕಪಟಿ ನಿರ್ವಚನೀಯನು ಉಪಮಿಸಲಿಲ್ಲ ನಿಲ್ಲೋ, ನಿರಾಳ ನಿರ್ಮಾಯ ನಿಸ್ಸಂಗಿ ನಿರ್ಲಿಖಿತ ನಿರವಯನ ಅವಯಕ್ಕೆ ತರಲಿಲ್ಲ ನಿಲ್ಲೋ, ಸಿಮ್ಮಲಿಗೆಯ ಚನ್ನರಾಮನೆಂಬ ಜಂಗಮ ಲಿಂಗವನು ಉಪಮಿಸಲಿಲ್ಲ ನಿಲ್ಲೋ ಅಂತ ಅವ್ರು ಕರೆದ್ರು. ಯಾರು? ನಮ್ಮ ಚಂದಿಮರಸರು. ನಿರಾಚರಣ ನಿರ್ಜನಿತ ನಿರ್ಲೇಪ ನಿಕ್ಕಪಟಿ ನಿರ್ವಚನೀಯನು ಉಪಮಿಸಲಿಲ್ಲ ನಿಲ್ಲೋ ಅಂದ್ರೆ ಯಾರು? ಆ ಜಂಗಮಲಿಂಗ ಹೇಗಿದೆ? ನಿರಾಚರಣ ನಿರ್ಜನಿತ ನಿರ್ಲೇಪ ನಿಕ್ಕಪಟಿ ನಿರ್ವಚನೀಯನು ಉಪಮಿಸಲಿಲ್ಲ. ಅದು ಎಲ್ಲ ಲಕ್ಷಣಗಳು ಆ ಜಂಗಮಲಿಂಗದು. ಅದಕ್ಕೆ ಮತ್ತೆ ನಿರಾಳ ನಿರ್ಮಾಯ ನಿಸ್ಸಂಗಿ ನಿರ್ಲಿಖಿತ ನಿರವಯನ ಅವಯವಕ್ಕೆ ತರಲಿಲ್ಲ ಅಂದ್ರೆ ನಿನ್ನಲ್ಲಿ ಅಳವಡಿಸಿಕೊಳ್ಳಲಿಲ್ಲ ತಾನೇ ಆ ಜಂಗಮಲಿಂಗವನ್ನು ಉಪಮಿಸಲಿಲ್ಲ ನಿಲ್ಲು ಅಂತ ಚಂದಿಮರಸರು ಬಹಳ ಚೆನ್ನಾಗಿ ಜಂಗಮಲಿಂಗದ ಬಗ್ಗೆ ಹೇಳ್ತಾ ಇದ್ದಾರೆ ಬಂಧುಗಳೇ. ಹಾಗೇನೆ ಇಲ್ಲಿ ಎನ್ನ ಘ್ರಾಣದಲ್ಲಿ ಆಚಾರ ಲಿಂಗವಾಗಿ ಮೂರ್ತಿಗೊಂಡನೆಯ ಬಸವಣ್ಣನು, ಎನ್ನ ಜಿಹ್ವೆಯಲ್ಲಿ ಗುರುಲಿಂಗವಾಗಿ ಮೂರ್ತಿಗೊಂಡನೆಯ ಚನ್ನಬಸವಣ್ಣನು, ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಮೂರ್ತಿಗೊಂಡನೆಯ ಗಟ್ಟಿವಾಳ ಮುದ್ದಯ್ಯನು, ಎನ್ನ ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ಮೂರ್ತಿಗೊಂಡನೆಯ ಸಿದ್ದರಾಮಯ್ಯನು, ಎನ್ನ ಶ್ರೋತ್ರದಲ್ಲಿ ಪ್ರಸಾದ ಲಿಂಗವಾಗಿ ಮೂರ್ತಿಗೊಂಡನೆಯ ಮರುಳಶಂಕರ ದೇವರು, ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಮೂರ್ತಿಗೊಂಡನೆಯ ಪ್ರಭುದೇವರು ಅಂತ ಎಲ್ಲಾ ಶರಣರನ್ನ ಈ ಚಕ್ರಗಳಲ್ಲಿ, ಈ ಲಿಂಗಗಳಲ್ಲಿ ಏನ್ ನಿಲ್ಲಿಸ್ತಾರಲ್ಲ ನಮ್ಮ ಮೇದಾರ ಕೇತಯ್ಯನವರು, ಎಷ್ಟೊಂದು ಆ ಶರಣರನ್ನ ಅವರು ಅಗ್ರಾಣಿಸಿಕೊಂಡಿರಬಹುದು, ಅಳವಡಿಸಿಕೊಂಡಿರಬಹುದು, ತಾವು ನೋಡ್ಕೊಳ್ಬೇಕು. ಅದನ್ನು ಬಹಳ ಸಾರಿ ಹೇಳ್ತಾರೆ ಮೇದರ ಕೇತಯ್ಯನವರು. ಮತ್ತೆ ಎನ್ನ ಆಧಾರ ಚಕ್ರದಲ್ಲಿ ಆಚಾರ ಲಿಂಗವಾದಾತ ಬಸವಣ್ಣ, ಎನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗವಾದಾತ ಬಸವಣ್ಣ, ಎನ್ನ ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗವಾದಾತ ಬಸವಣ್ಣ, ಎನ್ನ ಪಾಣಿಯಲ್ಲಿ ಜಂಗಮಲಿಂಗವಾದಾತ ಬಸವಣ್ಣ, ಎನ್ನ ವಾಕ್ಕಿನಲ್ಲಿ ಪ್ರಸಾದ ಲಿಂಗವಾದಾತ ಬಸವಣ್ಣ, ಎನ್ನ ನಿಪ್ರಪಂಚದಲ್ಲಿ ಮಹಾಲಿಂಗವಾದಾತ ಬಸವಣ್ಣ, ಇಂತಿದಿನರಿದೆನಾಗಿ ಈಗ ಗೌರೇಶ್ವರ ಲಿಂಗದಲ್ಲಿ ಇರ್ದೇನಯ್ಯ ಅಂತ ಹೇಳುವಾಗ ಹೇಗೆ ಬಸವಣ್ಣನವರ ಎಷ್ಟೊಂದು ಯಾವ ಸ್ಥಾನದಲ್ಲಿ ಅವರನ್ನ ಇಟ್ಟುಕೊಂಡು ಅವರು ಪೂಜಿಸಿರಬಹುದನ್ನ ನೋಡ್ಕೊಳ್ಳಿ ನೀವೇ. ಹೇಳಿ ನೋಡೋಣ, ಕರ್ಮೇಂದ್ರಿಯಗಳು ಯಾವುವು? ಕೆಳಗಿಂದ ಭಕ್ತಸ್ಥಲದಿಂದ ಮೇಲಿನ ತನಕ ಹೇಳಿ ಕರ್ಮೇಂದ್ರಿಯಗಳನ್ನ, 5 ಕರ್ಮೇಂದ್ರಿಯಗಳನ್ನ. ಗುದ ಗುಯ್ಯ ಪಾಣಿ ಪಾದ ಪಾಣಿ ವಾಕ್. ಗುದ ಗುಹ್ಯ ಪಾದ ಪಾಣಿ ವಾಕ್. ಅದಕ್ಕೆ ಇಲ್ಲಿ ನೋಡಿ, ಎನ್ನ ಪಾಣಿಯಲ್ಲಿ ಜಂಗಮಲಿಂಗವಾದಾತ ಹಸ್ತ, ಎನ್ನ ವಾಕ್ಕಿನಲ್ಲಿ ಪ್ರಸಾದಲಿಂಗ, ಹೀಗೆ ಎಲ್ಲ ಒಂದು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನ ಮನನ ಮಾಡಿಕೊಂಡು ಯಾವಾಗ ನಾವು ಜನನೇಂದ್ರಿಯಗಳನ್ನ, ಇವು ಎಲ್ಲ ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ವಿಷಯಗಳನ್ನ, ವಾಯುಗಳನ್ನ ಯಾವಾಗ ಇವೆಲ್ಲ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ನಾವು ಲಿಂಗಾಂಗ ಯೋಗಿ ಆಗಿಬಿಡ್ತೀವಿ ಬಂಧುಗಳೇ. ಹೀಗಾಗಿ ಇವನ್ನ ಅರ್ಥ ಮಾಡಿಕೊಳ್ಳಬೇಕು ಇವೆಲ್ಲ. ಹೀಗಾಗಿ ನಾನು ಇಲ್ಲಿ ನಿಲ್ಲಿಸಿ ಈಗ ಮತ್ತೆ ನಾವು ಭಕ್ತಿಗಳನ್ನ ಮತ್ತೆ ಮುಂದಿನ ಭಕ್ತಿಯನ್ನ ನೋಡೋಣ.
ಯಾಕೆಂದ್ರೆ ಆ ಭಕ್ತಿಗಳು ಕೂಡ ಅಷ್ಟೇ ನಮಗೆ ಬಹಳ ಶಿವಯೋಗದಲ್ಲಿ ನಮ್ಮನ್ನ ಇಷ್ಟು ಚೆನ್ನಾಗಿ ಅವು ಮುಂದೆ ನಡೆಸುತ್ತವೆ ಅಂದ್ರೆ ಭಕ್ತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು ಅಂತ ಹೇಳ್ತಾ ಮುಂದಿನ ಭಕ್ತಿಗೆ ಇವತ್ತು ನಾವು ಹೋಗೋಣ. ಅದು ಸಮರಸ ಭಕ್ತಿ. ಎಲ್ಲಿ ಬರ್ತಾ ಇದೆ ಸಮರಸ ಭಕ್ತಿ? ಆಜ್ಞಾಚಕ್ರದಲ್ಲಿ. ಆಜ್ಞಾಚಕ್ರದಲ್ಲಿ. ಸಮರಸ ಭಕ್ತಿ ಯಾರೊಡನೆ ಸಮರಸವಾಗಬೇಕು? ನಾನು ಲಿಂಗದ ಜೊತೆಗೆ ಸಮರಸವಾಗಬೇಕು. ಇಲ್ಲಿರುವ ಲಿಂಗ ಯಾವುದು? ಮಹಾಲಿಂಗ. 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 ಸರ್ವಾಚಾರ ಸಂಪತ್ತಿನ ಆಚರಣೆಯ ಚಿದಂಗವೆಂದೆನಿಸಿ ದಶವಿಧ ಪಾದೋದಕ ಏಕಾದಶ ಪ್ರಸಾದ ಸಪ್ತಕೋಟಿ ಮಹಾಮಂತ್ರಗಳ ಚಿತ್ ಪ್ರಾಣವೆಂದೆನಿಸಿ ಸಾಕಾರವಾದ ಚಿದ್ಘನ ಲಿಂಗ ನಿರಾಕಾರವಾದ ಚಿನ್ಮಂತ್ರದ ಮಧ್ಯದಲ್ಲಿ ತನ್ನನ್ನು ತಾನೇ ಅರ್ಚಿಸಿ ಶರಣಸತಿ ಲಿಂಗಪತಿ ಭಾವವನ್ನಿತ್ತು ನಿಜ ಚಿನ್ಮಯವೆಂಬ ಶಿಶುವ ಜೋಗಳವ ಹಾಡಿ ಶೋಭನಗಳ ಜಯಮಂಗಲವನ್ನ ಹಾಡುವಂತೆ ನಿಜ ಸಂಯೋಗ ತೋರಿದ ಗಣದ ಮಹದ ಅರಿವೇ ಸಮರಸ ಭಕ್ತಿಯಾಗಿದೆ. ಅಂದ್ರೆ ನಮಗೆ ದಶವಿಧ ಪಾದೋದಕಗಳು ಗೊತ್ತಿರಬೇಕು, ಏಕಾದಶ ಪ್ರಸಾದಗಳು ಗೊತ್ತಿರಬೇಕು, ಸಪ್ತಕೋಟಿ ಮಹಾಮಂತ್ರಗಳ ಚಿತ್ಪ್ರಾಣ ಯಾವುದಂದ್ರೆ ನಮ್ಮ ಪಂಚಾಕ್ಷರಿ ಮಂತ್ರ. ಸಾಕಾರವಾದ ಚಿದ್ಗಣಲಿಂಗ ಮಹಾಲಿಂಗ ಅಂತ ಏನಿದೆಯಲ್ಲ ಆ ಚಿನ್ಮಂತ್ರದ ಮಧ್ಯದಲ್ಲಿ ತನ್ನನ್ನ ತಾನೇ ಅರ್ಚಿಸಿ ಶರಣಸತಿ ಲಿಂಗಪತಿ ಭಾವವನ್ನಲ್ಲಿಟ್ಕೊಳ್ಬೇಕು. ನಿಜ ಚಿನ್ಮಯವೆಂಬ ಶಿಶುವ ಜೋಗಳವ ಹಾಡಿ ಶೋಭನೆಗಳ ಜಯಮಂಗಲವನ್ನ ಹಾಡುವಂತೆ. ಅಂದ್ರೆ ಎಷ್ಟೊಂದು ಆನಂದ ಇದೆ ನೋಡಿ. ಅಂದ್ರೆ ಸಮರಸ ಆಗ್ಬೇಕಿಲ್ಲಿ. ಸಮರಸ ಭಕ್ತಿ. ಸಮರಸ ಭಕ್ತಿ ಒಂದು ಮಗುವನ್ನ ಹೇಗೆ ನಾವು ಮಲಗಿಸ್ತೀವಿ ನೋಡಿ ಜೋಗಳವನ್ನ ಹಾಡ್ತಾ, ಹಾಗೆ ಇಲ್ಲಿ ನಾನು ತನ್ಮಯನಾಗಬೇಕು ಈ ಶಿವಯೋಗದಲ್ಲಿ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಮತ್ತು ಅಖಂಡವೆಂಬ 6 ಲಕ್ಷಣಗಳುಳ್ಳ ಆ ಮಹಾಲಿಂಗವೇ ನನ್ನ ಪತಿ ನನ್ನ ಪತಿ ನನ್ನ ಪತಿ. ಮತ್ತು ನಾನೇ ಶರಣಸತಿ ಎಂಬ ದೃಢ ಬುದ್ಧಿ ಸದಾ ನಿಶ್ಚಲವಾಗಿರಬೇಕು. ಆ ಭಾವದಲ್ಲಿ ತಾನು ಸರ್ವಾಧಾರ ಪರಮ ಸ್ವತಂತ್ರನು ಎಂಬುದು ಅಳವಟ್ಟಿರಬೇಕು. ಅಂಗದ ಉಪಭೋಗಗಳಿಗಿಂತ ಲಿಂಗದ ಉಪಭೋಗಗಳಿಗೆ ಪ್ರಾಧಾನ್ಯತೆ ಕೊಡಬೇಕು. ಅಂತಹ ಶರಣರ ಸಂಘವನ್ನ ಷಣ್ಮುಖ ಶಿವಯೋಗಿಗಳು ಬಯಸ್ತಾ ಇದ್ದಾರೆ ಆ ಒಂದು ವಚನದಲ್ಲಿ. ಈ ಭಕ್ತಿಯಲ್ಲಿ ಶರಣನು ತನ್ನ ಅಂಗದ ಮಧ್ಯದಲ್ಲಿ ಗುರುವ ನಿಲ್ಲಿಸಿ, ಪ್ರಾಣದಲ್ಲಿ ಲಿಂಗವನ್ನ ನಿಲ್ಲಿಸಿ, ಆತ್ಮನಲ್ಲಿ ಜಂಗಮವ ನಿಲ್ಲಿಸಿ, ಇಂದ್ರಿಯಗಳಿಗೆ ಚಿದ್ವಿಭೂತಿಯ ಧರಿಸಿ, ವಿಷಯಗಳಿಗೆ ಚಿದ್ರುದ್ರಾಕ್ಷಿಯ ಒಂದು ಧಾರಣವ ಮಾಡಿ, ಕರಣಗಳೆಲ್ಲವನ್ನ ಮಂತ್ರಮಯವೆನಿಸಿ, ಚಿತ್ಪಾದೋದಕವೇ ಪ್ರಸಾದವೆಂಬ ಅರಿವು ಈ ಸಮರಸ ಭಕ್ತಿ ಆಗಿದೆ ಅಂತ ಹೇಳಿ ಇಲ್ಲಿ ಪ್ರಾಣಾದಿ ವಾಯುಗಳ ಕಳೆದು ಭಕ್ತರಾದರೆಂಬುವರು ಅಲ್ಲಲ್ಲಿರದ ದಶವಾಯುಗಳ ದಶಸ್ಥಾನದಲ್ಲಿ ನಿಲ್ಲಿಸಿ ಭಕ್ತಿಯ ಮಾಡುವ ಪರಿಯ ಹೇಳಿರೆ ಕೇಳಿರಣ್ಣ ಅಂದ್ರೆ ಇಲ್ಲಿರುವ ಇದ್ರ ಬಗ್ಗೆ. ಪ್ರಾಣವಾಯುವ ನಿಲ್ಲಿಸಿದ್ರು ಪ್ರಾಣಲಿಂಗದಲ್ಲಿ, ಅಪಾನ ವಾಯುವ ನಿಲ್ಲಿಸಿದ್ರು ಪ್ರಸಾದಲಿಂಗದಲ್ಲಿ, ಈ ವಾಯುಗಳ ಬಗ್ಗೆ ಅವರು ಹೇಳಿದ್ರು. ಸಮಾನ ವಾಯುವ ನಿಲ್ಲಿಸಿದ್ರು ಸಮ್ಯಕ್ ಜ್ಞಾನದಲ್ಲಿ ಅಂತ ಈ ಒಂದು ಸಮರಸ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ತುಂಬಾ ದೀರ್ಘವಾದ ವಚನಗಳು ಇಲ್ಲಿ ಇವೆ. ಅದನ್ನ ಸುಮ್ಮನೆ ಈ ವಚನದಲ್ಲಿ ಇರುವಂತ ದಶವಾಯುಗಳ ಅಭ್ಯಸನವನ್ನ ಈಗ ಸ್ವಲ್ಪ ಮಾಡೋಣ. ಪ್ರಾಣವಾಯು ಹೃದಯದಲ್ಲಿದೆ, ಅದು ಪ್ರಾಣಲಿಂಗದಲ್ಲಿ. ಅಪಾನವಾಯು ಗುದದಲ್ಲಿ ಅಂದ್ರೆ ಪ್ರಸಾದಲಿಂಗ. ವ್ಯಾನವಾಯು ಸಂದುಗಳಲ್ಲಿ. ಉದಾನವಾಯು ಕಂಠದಲ್ಲಿ ಅಂದ್ರೆ ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ಅದು. ಸಮಾನವಾಯು ಜೀರ್ಣವಾದ ನಂತರ ಶಕ್ತಿಯನ್ನು ದೇಹದ ಎಲ್ಲಾ ಭಾಗಗಳಿಗೆ ಒಯ್ಯೋದು. ನಾಗವಾಯು ದೇಹದ ನಾಳ ಮತ್ತು ರೋಮಗಳಲ್ಲಿ. ಕೂರ್ಮವಾಯು ಬಾಯಿ ಕಣ್ಣುರೆಪ್ಪೆಗಳ ಚಲನೆ. ಕೃಕರವಾಯು ಹಸಿವು ನೀರಡಿಕೆ. ದೇವದತ್ತವಾಯು ಮಲಗುವುದು ಕೂರುವುದು ಏಳುವುದು ಅಂತ ಈ ದಶವಾಯುಗಳನ್ನ ಅವುಗಳ ನೆಲೆಯಲ್ಲಿ ನಿಲ್ಲಿಸಲು ಧ್ಯಾನ ಲಿಂಗ ಸಂಘ ಸುಬುದ್ಧಿ ನಿರ್ಗುಣಗಳನ್ನು ಅರಿತು ಮನಕ್ಕೆ ಮುಸುಕಿದ ಕತ್ತಲೆ ಕೋಪ ಮತ್ತು ಚಿಂತೆಗಳನ್ನು ತೊಡೆದು ಹಾಕಿ ಅತ್ತಲಿತ್ತ ಹರಿದಾಡುವ ದುಶ್ಚಿತ್ತವ ಏಕಾಗ್ರ ಚಿತ್ತೆಯಲ್ಲಿ ನಿಲ್ಲಿಸಿ ಭಕ್ತರಾಗಬೇಕನ್ಸುತ್ತದೆ. ಸಂಗೊಳ್ಳಿ ಸರ್ ನೀವೇನಾದ್ರೂ ಹೇಳ್ಬೇಕಾಗಿತ್ತಾ? ಸಂಗೊಳ್ಳಿ ಸರ್ ರೇಸ್ ಮಾಡಿದ್ರಿ. ಸರ್ ಶರಣ ಸರ್ ಹೇಳಿ ಸರ್. ಸರ್ ನಾನು ಕೂತಿದ್ದೀರಿ, ಹಿಂಗಾಗಿ ಸ್ವಲ್ಪ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಾಗಿತ್ರಿ. ಒಂದ್ ನಿಮಿಷ ಕೊಡ್ಲಿ ಸರ್. ಇದನ್ನ ಮುಗಿಸ್ಬಿಟ್ಬಿಟ್ಟು ಒಂದ್ 2 ನಿಮಿಷ ಎಂಡಿಗೆ ಕೊಡ್ರಿ, ನಡೀತದೆ. ಆಯ್ತು ಸರ್ ಆಯ್ತು. ಹೀಗಾಗಿ ಅವುಗಳನ್ನ ದಶಸ್ಥಾನಗಳಲ್ಲಿ ನಿಲ್ಲಿಸಿ ಅಂದ್ರೆ ನಾನು ಬೇರೆ ಯಾವ ನಮಗೆ ಪುಣ್ಯಕ್ಷೇತ್ರಗಳು ಇಲ್ಲ ಇವೇ ಅಂತ ಹೇಳ್ತಾ ಆ ಶರಣನ ಹೃದಯದಲ್ಲಿ ಅಷ್ಟಾಷಷ್ಟಿ ಪುಣ್ಯತೀರ್ಥಗಳಿರುತ್ತವೆ. ಆ ಶರಣನ ಪಾದದಲ್ಲಿ ವಾರಣಾಸಿ, ಇವೆಲ್ಲ ವಚನಗಳ ಮೂಲಕ ಹೇಳ್ತಾರೆ. ವಾರಣಾಸಿ ನನ್ನ ಪಾದಗಳಲ್ಲಿ, ಆತನ ಪಾದದ ಬೆರಳುಗಳಿಗೆ ಸಮಸ್ತ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸಿ ಸಪ್ತ ಸಮುದ್ರಗಳಲ್ಲಿ ಕೋಟಿ ಸಲ ತಿರುಗಿ ಬಿಂದ ಬಲವು ಸಮನಾಗಿರೋದಿಲ್ಲ. ಅಂದ್ರೆ ಎಷ್ಟು ಶಿವಯೋಗ ಇದು ಸತ್ಯವಾಗಿದೆ ಮತ್ತು ಉತ್ಕೃಷ್ಟವಾಗಿದೆ ನೋಡಬೇಕು.
ಆ ಶರಣನು ಸತ್ಯವೆಂಬ ವೃಕ್ಷವನ್ನ ಏರಿ ನಿಷ್ಠೆ ಎಂಬ ಆ ಮರದ ಕೊಂಬೆಯನ್ನ ಹಿಡಿದುಕೊಂಡು ಪರಬ್ರಹ್ಮವೆಂಬ ಫಲವನ್ನ ತನ್ನಲ್ಲಿರುವ ಸುವಿವೇಕದಿಂದ ಸವಿಯುತ್ತಾ ಸುಖಿಯಾಗಿರುತ್ತಾನೆ ಅಂತ ಶರಣರ ವಚನಗಳಿವೆ. ಆತನು ಪುಣ್ಯ ಪಾಪ ಸುಖ ದುಃಖ ಅಂತ ಅವುಗಳನ್ನೆಲ್ಲವ ಮೀರಿ ನಿಂತಿರ್ತಾನೆ. ಸದ್ಗತಿ ದುರ್ಗತಿಗಳೆರಡರನ್ನೂ ಮೀರಿ ಆತನ ಗತಿ ಇರುತ್ತದೆ. ಧರ್ಮ ಕರ್ಮವೆಂಬೆರಡರ ಭ್ರಮೆಯಲ್ಲಿ ಆತ ಮುಳುಗಿರುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಆ ಶರಣನ ನಿಲುವು ಪುಷ್ಪದಲ್ಲಿ ಅಡಗಿದ ಪರಿಮಳದಂತೆ, ಅಲಿಕಲ್ಲು ನುಂಗಿದ ನೀರಿನಂತೆ, ಅಗ್ನಿಯಲ್ಲಿ ಕರಗಿದ ತುಪ್ಪದಂತೆ, ಕಾಯ್ದ ಕಬ್ಬಿನ ಹೀರಿಕೊಳ್ಳುವ ನೀರಿನಂತೆ, ಉರಿಯುಂಡ ಕರ್ಪೂರದಂತೆ ಇರುತ್ತದೆ ಅಂದಾಗ ಶಿವಯೋಗ ಹೇಗಿದೆ ನೋಡಿ. ಈ ಉಪಮೆಗಳು ಬಹಳ ವಚನಗಳಲ್ಲಿ ಬರ್ತಾ ಇವೆ, ಅದು ತಮಗೆ ಗೊತ್ತೂ ಕೂಡ. ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಶಿವಾನುಭವದ ಮೂರನೇ ಇಲ್ಲಿ ಅವನು ಎಲ್ಲವನ್ನು ಮರೆತು ಬಿಡ್ತಾನೆ. ಏನೇನು ಮರಿತಾನೆ? ತನ್ನನ್ನು ತಾನು ಬೆರೆತ ಲಿಂಗವನ್ನು ಮರೆಯುವ ಏನಾಗುತ್ತದೆ, ಏನು ನಡೆಯುತ್ತದೆ ಅಂದ್ರೆ ಅಷ್ಟೊಂದು ಮುಳುಗಿ ಹೋಗ್ಬಿಡ್ತಾನೆ. ಎಷ್ಟೊಂದು ಮುಳುಗಿ ಹೋಗ್ತಾನೆ ಅಂದ್ರೆ ಆ ಜಾಗೃತ ಸ್ಥಿತಿಗೆ ಬಂದಾಗಲೂ ಅಜ್ಞಾತ ಅವ್ಯಕ್ತ ಶಕ್ತಿಯು ತನ್ನನ್ನು ನಿಯಂತ್ರಿಸ್ತಾ ಇದೆ. ಆ ಶಕ್ತಿಯ ದೆಸೆಯಿಂದಲೇ ಅಂದ್ರೆ ಆ ಲಿಂಗ ಶಕ್ತಿ ಅಂತ ಏನಿದೆ ನೋಡಿ, ಅದಿಲ್ಲದೆ ನಾನು ಯೋಚಿಸಲಾರೆ, ಮಾತನಾಡಲಾರೆ, ತಿನ್ನುಣ್ಣಲಾರೆ ಎಂಬ ವಿವಿಧ ಭಾವ ಅವನಲ್ಲಿ ಮೂಡೋಕೆ ಆರಂಭವಾಗ್ತಾ ಇದೆ. ಅಷ್ಟೇ ಅಲ್ಲ, ತಾನು ಎಂಬ ಭಾವ ಸಂಪೂರ್ಣವಾಗಿ ಹೋಗಿ ಅಲ್ಲಿ ಪರಶಿವ ಎಂಬ ಭಾವ, ನಾನು ಈಗ ಶಿವ ಅಂತ ತಾಯಿಯಾಗಿ ನಿಲ್ತಾ ಇದೆ. ಸಾಗರದಲ್ಲಿ ಲೀನವಾದ ನದಿಗೆ ಕುರುಹಿಲ್ಲ, ಆದರೆ ಅದನ್ನು ಒಳಗೊಂಡ ಸಾಗರ ಮಾತ್ರ ಹಾಗೆ ಇರುತ್ತವೆ ಅಲ್ವೇ? ಅದು ಗೊತ್ತು ನಮಗೆ. ಬೆಂಕಿಯನ್ನು ಮುಟ್ಟಿದ ಕರ್ಪೂರ ಅಳಿಯುತ್ತದೆ, ಆದರೆ ಅದನ್ನು ಸುಟ್ಟು ಹಾಕಿ ಬೆಂಕಿ ಅದು ಇರ್ತಾನೆ, ಯಾವಾಗ್ಲೂ ಇರುತ್ತದೆ. ಹಾಗೆ ಲಿಂಗಾಂಗ ಸಾಮರಸ್ಯದ ನಂತರ ಪರಶಿವನನ್ನ ಲೀನವಾದ ಅಂಗವು ತನ್ನತನವನ್ನ ಕಳೆದುಕೊಂಡ್ರೂ ಕೂಡ ಅದನ್ನು ಆವರಿಸಿಕೊಂಡ ಲಿಂಗ, ಅದನ್ನೇ ನಾವು ಪರವಸ್ತು ಪರಶಿವ ಅಂತ ಏನ್ ಕರಿತೀವಲ್ಲ, ಮಾತ್ರ ಸ್ಥಿರವಾಗಿ ಉಳಿತಾ ಇದೆ ಅನ್ನೋದನ್ನ ನೋಡ್ಬೇಕು. ಪಂಚಮಹಾಭೂತಗಳಲ್ಲಿ ಇದು ನೋಡಿ, ಪೃಥ್ವಿ ಅಪ್ಪು ಅಗ್ನಿ ವಾಯು ಆಕಾಶ ಆತ್ಮ ನಿಮಗೆ ಗೊತ್ತಿದೆ. ಅದು ಪರಿವರ್ತನೆಯಾದಾಗ ಏನಾಗುತ್ತೆ? ಚಿತ್ ಪೃಥ್ವಿ ಚಿದಪ್ಪು ಚಿದಗ್ನಿ ಚಿದ್ವಾಯು ಚಿದಾಕಾಶ ಚಿದಾತ್ಮ ಅಂತೀವಿ. ಪ್ರತ್ಯಾಚಾರ ಗಣಾಚಾರ ಶಿವಾಚಾರ ಸದಾಚಾರ ಲಿಂಗಾಚಾರ ಸರ್ವಾಚಾರ. ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ. ಹೀಗಾಗಿ ಈ ಶಿವಯೋಗ ಎನ್ನ ಪೃಥ್ವಿ ಸಂಬಂಧವನಳಿಸಿ ಚಿತ್ಪೃಥ್ವಿಯಲ್ಲಿ ತನ್ನ ಸೂರಿಸಲುಹಿದನು. ನೋಡಿ ಹೇಗೆ ಹೇಳ್ತಿದ್ದಾರೆ. ಎನ್ನ ಅಪ್ಪು ಸಂಬಂಧವನಳಿಸಿ ಚಿದಪ್ಪುವಿನಲ್ಲಿ ತನ್ನ ತೋರಿಸಲುಹಿದನು. ಎನ್ನ ವಾಯು ಸಂಬಂಧವನಳಿಸಿ ಚಿದ್ವಾಯುವಿನಲ್ಲಿ ತನ್ನ ತೋರಿಸಲುಹಿದನು. ಎನ್ನ ಆಕಾಶ ಸಂಬಂಧವನಳಿಸಿ ಚಿದಾಕಾಶದಲ್ಲಿ ತನ್ನ ತೋರಿಸಲುಹಿದನು. ಎನ್ನ ಆತ್ಮ ಸಂಬಂಧವನಳಿಸಿ ಚಿದಾತ್ಮದಲ್ಲಿ ತನ್ನ ತೋರಿಸಲುಹಿದನು. ಎನ್ನ ಸ್ಥೂಲಾಂಗ ಸಂಬಂಧವನಳಿಸಿ ತ್ಯಾಗಾಂಗವೆನಿಸಿ ತನ್ನ ತೋರಿಸಲುಹಿದನು. ಎನ್ನ ಸೂಕ್ಷ್ಮಾಂಗ ಸಂಬಂಧವನಳಿಸಿ ಭೋಗಾಂಗವನೆನಿಸಿ ತನ್ನ ತೋರಿಸಲುಹಿದನು. ಎನ್ನ ಕಾರಣಾಂಗ ಸಂಬಂಧವನಳಿಸಿ ಯೋಗಾಂಗವೆನಿಸಿ ತನ್ನ ತೋರಿಸಲುಹಿದನು. ಎನ್ನ ಸರ್ವಾಂಗ ಸಂಬಂಧವನಳಿಸಿ. ಏನು ಶಬ್ದ ನೋಡಿ, ಹೇಗೆ ಬರೆದಿರಬಹುದು? ಒಮ್ಮೊಮ್ಮೆ ಮೈ ರೋಮಾಂಚನ ಆಗಿಬಿಡುತ್ತೆ ನೋಡಿ. ಎನ್ನ ಸರ್ವಾಂಗ ಸಂಬಂಧವನಳಿಸಿ ಸರ್ವಾಂಗದಲ್ಲಿ ಸರ್ವಾಚಾರ ಸಂಪತ್ತು ತೋರಿಸಲು ಇದ ನಿತ್ಯವಾಗಿ ನಿರಂಜನ ಚನ್ನಬಸವಲಿಂಗ. ಏನು ವಚನ ರೀ, ಏನು ವಚನ. ಹೇಗೆ ಎಷ್ಟೊಂದು ನಾವು ಅವ್ರಿಗೆ ಕೃತಜ್ಞರಾಗಿರ್ಬೇಕು ನೋಡಿ. ಹೇಗಿದೆ ನೋಡಿ ವಚನ, ಹೇಗಿದೆ ನೋಡಿ, ಹೇಗೆ ಬರ್ದಿರಬಹುದು ಈ ವಚನಗಳನ್ನ. ಅಂದ್ರೆ ಶಿವಯೋಗವಿಲ್ಲದೆ ಆಗುತ್ತೆ ನೋಡಿ. ಹೀಗಾಗಿ ನಾವು ಮುಂದಿನ ಭಕ್ತಿಗಳನ್ನ ಮುಂದೆ ನೋಡೋಣ. ಈಗ ನಾನು ಬೇಗನೆ ನಿಲ್ಲಿಸ್ತೀನಿ, ಯಾಕೆಂದ್ರೆ ನಾನು ಮೊದಲು ಹೇಳ್ತೀನಿ, ನಂತರ ಅವರು ಹೇಳಲಿ. ಏನಂದ್ರೆ, ನಾವು ಒಂದು ವಿಶಿಷ್ಟವಾದ ವಿಷಯಗಳನ್ನ ಇಟ್ಕೊಂಡು ಕರ್ಣ ಹಾಸಿಗೆಯನ್ನ ಮತ್ತೆ ಮಥನ ಮಾಡಲು ಮಲ್ಲೂರಿನಲ್ಲಿ ನಾವು ಮತ್ತೆ 11, 12 ಅಲ್ಲ ಸರ್? ಜುಲೈ 11, 12ರಲ್ಲಿ ನಾವು ಬರ್ತಾ ಇದ್ದೀವಿ. ಕರ್ಣ ಹಾಸಿಗೆ ಅನ್ನೋದು ಅದೊಂದು ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಡು ಸಾಮಾನ್ಯ ಜನರೆಲ್ಲ ಅದನ್ನು ದೂರ ಇಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದು ಅರ್ಥ ಆಗೋಲ್ಲ ಅಂತ. ಆದ್ರೆ ಯಾವಾಗ ನೀವು ಮಥನ ಮಾಡ್ತಾ ಹೋದಾಗ ಇಂಥ ನೆಲೆಗಳಲ್ಲಿ, ಅಂದ್ರೆ ಸ್ವಾನುಭವದ ನೆಲೆಗಳಲ್ಲಿ ಚಿಂತನೆ ಒಂದು ನಿರಂತರವಾಗಿ ಅದನ್ನು ಮಾಡ್ತಾ ನಾವು ಸಾಗಿರುವಾಗ ಏನಾಯ್ತು ಗೊತ್ತಾ, ಅದು ಎಲ್ಲವೂ ನಮಗೆ ಅರ್ಥವಾಗ್ತಾ ಹೋಯ್ತು. ಅದಕ್ಕೆ ನಮ್ಮ ಹಿರಿಯ ಶರಣರಾದ ರುದ್ರಪ್ಪನವರು ಇರ್ಲಿ, ಹಾಗೆ ತಾಯಿ ಭಾರತೀಯವರಾಗ್ಲಿ, ಅದನ್ನ ಮೇಲಿಂದ ಮೇಲೆ ನಮಗೆ ಹೇಳ್ತಾ ಹೋದ್ರು. ಅಲ್ಲಿರುವ ಹಸ್ತಗಳು, ಅಲ್ಲಿರುವ ತನ್ಮಾತ್ರೆಗಳು, ಅಲ್ಲಿರುವ ವಿಷಯಗಳು, ಅಲ್ಲಿರುವ ವಾಯುಗಳು, ಅದು ಇದು ಅವನ್ನೆಲ್ಲ ಬಿಟ್ಟು, ಅಂದ್ರೆ ಕರ್ಣ ಹಾಸಿಗೆ ಇಲ್ಲದೆ ನಾನು ಶಿವಯೋಗವನ್ನು ಮಾಡಿಕೊಳ್ಳಕ್ ಬರೋಲ್ಲ. ಹಾಗೇನೆ ಕರ್ಣ ಹಾಸಿಗೆಯ ಒಂದು ತತ್ವಗಳಿಲ್ಲದೆ ನಾನು ಸಕಿಲೆಗಳನ್ನು ಅರ್ಥ ಮಾಡಿಕೊಳ್ಳಕ್ ಬರೋಲ್ಲ. ಹೀಗಾಗಿ ಇವುಗಳ ಚಿಂತನೆಯನ್ನೇ ಯಾಕೆ ಮಾಡಬಾರ್ದು ನಾವು ಅಂತ ಈ ಸಾರಿ ಮಲ್ಲೂರಿನಲ್ಲಿ ಸೇರಿದಾಗ, ಯಾಕೆಂದ್ರೆ ಸ್ವಲ್ಪ ವೈದ್ಯಕೀಯ ಪರಿಜ್ಞಾನ ಇದಕ್ಕೆ ಬೇಕು ಇರ್ಲಿ ಅಂತ ಹೆಚ್ಚು ವೈದ್ಯರನ್ನ ಕೂಡ ಇಲ್ಲಿಯ ಸಂಯೋಜಕರು ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ನನ್ನ ಆದಿಯಾಗಿ ಅನೇಕ ಶರಣರು ಇದರಲ್ಲಿ ಭಾಗ ತೆಗೆದುಕೊಳ್ತಿದ್ದಾರೆ. ಇದರಿಂದ ಪ್ರಯೋಜನ ಏನು?
ಇದರಿಂದ ಪ್ರಯೋಜನ ಏನು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಅರ್ಥ ಮಾಡಿಕೊಳ್ಳಬೇಕು. ಇದು ಕಷ್ಟ ಇದೆ, ಇದು ವಿಷಯ ಕಷ್ಟ ಇದೆ. ಕರ್ಣ ಹಾಸಿಗೆ ಅನ್ನೋದು ಎಷ್ಟೊಂದು ಸಾಧಕರಿಗೆ, ಶಿವಯೋಗಿಗಳಿಗೆ ಗೊತ್ತಿರೋಲ್ಲ, ಎಷ್ಟೊಂದು ವಿರಕ್ತ ಮಠಾಧೀಶರಿಗೆ ಈ ವಿಷಯಗಳ ಬಗ್ಗೆ ಗೊತ್ತಿರೋಲ್ಲ. ಇಲ್ಲಿ ಏನ್ ಮಾಡ್ತಾ ಇದೀವಿ ಮಲ್ಲೂರಿನಲ್ಲಿ ನಾವು ಕೂತ್ಕೊಂಡು ಏನಂದ್ರೆ ಕೆಲವೊಂದು ಗೊಂದಲಗಳು ಇರ್ತಾ ಇವೆ. ಇದು ಹೀಗಿರ್ಬಹುದಾ, ಹಾಗಿರ್ಬಹುದಾ, ಆ ವಿಷಯ ಅಂದ್ರೆ ಏನು, ಆ ತನ್ಮಾತ್ರೆ ಅಂದ್ರೆ ಏನು, ಅಲ್ಲಿರುವ ವಾಯು ಅಂದ್ರೆ ಏನು, ಆ ವಾಯುವನ್ನ ಅಲ್ಲೇ ಯಾಕೆ ಕೊಟ್ಟಿದ್ದಾರೆ, ಈ ಅಕ್ಷರಗಳು ಯಾಕೆ, 4 ದಳ ಯಾಕೆ, 6 ದಳ ಯಾಕೆ, 10 ದಳ ಯಾಕೆ, 12 ದಳ ಯಾಕೆ, 16 ದಳ ಯಾಕೆ, ಇದರ ಹಿಂದೆ ಏನು ಕಾರಣವಿರಬಹುದು, ಈ ತರದ ಒಂದು ಅನೇಕ ವಿಚಾರಗಳುಳ್ಳ ಒಂದು ಸುಂದರವಾದ ಕಮ್ಮಟವನ್ನ ಈ ಸಾರಿ ಏರ್ಪಡಿಸಿದ್ದಾರೆ. ಅವರ ತಲೆಯಲ್ಲಿ ಇದು ಹೇಗೆ ಬಂತು ನನಗೆ ಗೊತ್ತಿಲ್ಲ. ಈ ಕರ್ಣ ಹಾಸಿಗೆಯನ್ನೇ ಯಾಕೆ ಇಡಬಾರ್ದು ನಾವು ಈ ಸಾರಿ ಅಂತ ಅಲ್ಲಿಯ ಸಂಘಟಕರು ಯೋಚನೆ ಮಾಡಿದ್ರು. ಅದು ಸತ್ಯ ಕೂಡ. ಯಾಕೆಂದ್ರೆ ಪ್ರತಿ ಸಾರಿ ಅಷ್ಟಾವರಣಗಳ ಬಗ್ಗೆ, ಪಂಚಾಚಾರಗಳ ಬಗ್ಗೆ, ಶಟಸ್ಥಲಗಳ ಬಗ್ಗೆ ಸಾಕಷ್ಟು ಮಾತಾಡಿ ಈ 2 ಕಮ್ಮಟಗಳಲ್ಲಿ ನಾವು ಅದನ್ನು ಮಾಡಿದೀವಿ. ಅಷ್ಟೇ ಏಕೆ ಶತೇಕದ ನೆಲೆಮನೆ ಬಗ್ಗೆನೂ ಒಂದು ಸೂಕ್ತವಾದ ಅಂದ್ರೆ ಸುಮ್ಮನೆ ಒಂದು ಪರಿಚಯಾತ್ಮಕವಾದ ಭಾಷಣವನ್ನು ನಾವು ಕೂಡ ಅಲ್ಲಿ ವ್ಯಾಖ್ಯಾನವನ್ನು ಕೂಡ ಇಟ್ಟಿದ್ವಿ. ಈ ಸಾರಿ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕರ್ಣ ಹಾಸಿಗೆ ಅಂದ ತಕ್ಷಣ ಏನ್ ಮಾಡಿಬಿಟ್ಟಿದ್ದಾರೆ, ಅದನ್ನ ಮುಚ್ಚಿಟ್ಬಿಟ್ರು. ಅದನ್ನೇನು ಬೇಡಪ್ಪ, ಅದು ತುಂಬಾ ಕಠಿಣವಾಗಿದೆ. ಪ್ರಥಮ ಬಾರಿಗೆ ನಾನ್ಗನಿಸಿದ ಮಟ್ಟಿಗೆ ಒಂದು ಪ್ರಯತ್ನವನ್ನ ನಮ್ಮ ವಚನ ಪಿತಾಮಹ ಫಗು ಹಳಕಟ್ಟಿ ಅವರು ಅದನ್ನ ತಗೊಂಡ್ಕೊಂಡು ಬಂದ್ರು, ಆ ಕರ್ಣ ಹಾಸಿಗೆಯನ್ನ. ಅದರ ಮುಂದೆ ಅದನ್ನ ನಾವು ಹೆಚ್ಚು ವಚನಗಳ ಮೂಲಕ ಅದನ್ನ ಏನಾದ್ರೂ ಅರ್ಥ ಮಾಡಿಕೊಳ್ಳಬಹುದಾ, ಹಸ್ತಗಳು, ಅಲ್ಲಿರುವ ಮಾತ್ರೆ, ಇವು ಮುಖಗಳು, ಈ ತರ ಎಲ್ಲ ಹಾಗೆ ಚಿಂತನೆಗಳು ನಡೆದಾಗ ಅನೇಕ ಸತ್ಯದ ದರ್ಶನ ಆಗೋಕ್ ಶುರು ಆಯ್ತು ನೋಡಿ. ಆವಾಗ ಏನಾಗುತ್ತೆ ಗೊತ್ತಾ, ಶಿವಯೋಗ ಸ್ವಲ್ಪ ಅದು ಹೇಗೆ ಮಾಡಿಕೊಳ್ಳಬಹುದನ್ನು ಅರ್ಥ ಆಗುತ್ತೆ, ಹೇಗೆ ನಾವು ಅದ್ರಲ್ಲಿ ಮುಂದುವರಿಬಹುದು. ಕರ್ಣ ಹಾಸಿಗೆಯ ಜ್ಞಾನವಿಲ್ಲದೆ ಈ ಲಿಂಗವಂತ ಧರ್ಮದ ಅಸ್ತಿತ್ವ ಆಗೋಲ್ಲ. ನನಗದು ಮನವರಿಕೆಯಾಗಿದೆ. ನಾನು ಬರೀ ಇಷ್ಟಲಿಂಗವನ್ನ ಹಸ್ತದಲ್ಲಿ ಇಟ್ಟುಕೊಂಡು ದಿನನಿತ್ಯ ಶಿವಯೋಗವನ್ನು ಮಾಡ್ತಾ ಹೋಗ್ತೀನಿ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪ್ರಣವಾಕ್ಷರದಿಂದ ಅದನ್ನ ಪೂಜೆ ಮಾಡಿ ಮುಗಿಸ್ತೀನಿ, ಅದರಿಂದ ನನಗೆ ಅದು ಮುಗಿದು ಬಿಡ್ತು ಅಂತ ಇಲ್ಲ. ಕರ್ಣ ಹಾಸಿಗೆಯ ಜ್ಞಾನ ಬೇಕು. ಈ ಶಿವಯೋಗ ಅಥವಾ ಲಿಂಗವಂತ ಧರ್ಮೀಯರು ಅನಿಸಿಕೊಳ್ಳೋರಿಗೆ, ಇಷ್ಟಲಿಂಗಧಾರಿಗಳಿಗೆ, ಶಿವಯೋಗದ ಪಥದಲ್ಲಿ ಮುಂದೆ ಸಾಗುವವರಿಗೆ ಕರ್ಣ ಹಾಸಿಗೆಯ ಪರಿಪೂರ್ಣವಾದ ಜ್ಞಾನ ಬೇಕು. ಪರಿಪೂರ್ಣವಾದ ಅಂದಾಗ ಏನಾಗುತ್ತೆ, ಒಮ್ಮೊಮ್ಮೆ ನೆನಪಾಗ್ಲಿಕ್ಕಿಲ್ಲ, ಅಥವಾ ಮರೆತು ಹೋಗಬಹುದು, ಅಥವಾ ಅರ್ಥ ಆಗ್ಲಿಕ್ಕಿಲ್ಲ. ಈ ಕಮ್ಮಟದಲ್ಲಿ ಎಲ್ರೂ ಕೂತ್ಕೊಂಡು, ಅಂದ್ರೆ ಏನು, ಮಾತಾಡೋರು ಅವ್ರ ಮೇಲೆ ಎಲ್ಲ ಜವಾಬ್ದಾರಿ ಇಲ್ಲ, ನೀವು ಭಾಗಿಯಾಗಿ ಅವರೆಲ್ಲಾದ್ರೂ ತಪ್ಪಿದಾರಾ, ಏನಾದ್ರೂ ತಪ್ಪು ಹೇಳ್ತಿದಾರಾ, ಅದು ಒಂದು. ಎರಡನೇದು, ನಿಮ್ಗೆ ಎಲ್ಲಿ ಅರ್ಥವಾಗೋಲ್ವೋ ಅದನ್ನ ಅವ್ರಿಗೆ ನಾವು ಅಲ್ಲಿ ಸಂವಾದ ರೂಪದಲ್ಲಿ ಕೇಳ್ಕೋಬಹುದು. ಅದು ಈ ಕಮ್ಮಟದ ಮುಖ್ಯ ಇದಾಗಿದೆ. ಏನಂದ್ರೆ ಈ ತರದ ಒಂದು ಈ ಆನ್ಲೈನ್ ಪ್ರೋಗ್ರಾಮ್ಗಿಂತ ಮುಖಾಮುಖಿಯಾಗಿ ನಾವು ಏನ್ ಮಾತಾಡ್ತೀವಲ್ಲ, ಅದು ತುಂಬಾ ಸುಂದರವಾಗಿರುತ್ತೆ, ಮನದಾಳಕ್ಕೆ ಇಳಿಯುತ್ತೆ. ಅದಲ್ಲದೇನೆ ಕೆಲವೊಂದು ಸಾರ್ವತ್ರಿಕ 2 ಚಿಂತನೆಗಳನ್ನ ಇಟ್ಟಿದ್ದಾರೆ. ಶನಿವಾರ ಸಾಯಂಕಾಲ ಮತ್ತು ರವಿವಾರ ಸಾಯಂಕಾಲ 2 ಸಾರ್ವತ್ರಿಕ ಚಿಂತನೆಗಳು ತುಂಬಾ ಸುಂದರವಾದ ವಿಷಯಗಳೊಂದಿಗೆ ಬರ್ತಾ ಇದ್ದಾರೆ. ಅದು ಅಲ್ಲದೆ ಅನೇಕ ಅನುಭಾವಿಗಳು ಇಲ್ಲಿ ಬರ್ತಾ ಇದ್ದಾರೆ, ನಾಡಿನಾದ್ಯಂತ ಅನೇಕ ಅನುಭಾವಿಗಳು ಬರ್ತಾ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ವೈಯಕ್ತಿಕವಾಗಿ ಈ ತರದ ಕರ್ಣ ಹಾಸಿಗೆಯನ್ನೇ ಒಂದು ಮೂಲಭೂತ ಗುರಿಯನ್ನಾಗಿ ಇಟ್ಟುಕೊಂಡು ಒಂದು ಕಮ್ಮಟವನ್ನ ಮಾಡಿದ್ದು ಪ್ರಥಮ ಬಾರಿ ಕರ್ನಾಟಕದಲ್ಲಿ. ಇದು ಮೊದಲೇ ಸರಿ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಯಾಕೆಂದ್ರೆ ಈ ತರದ ಪ್ರಯತ್ನಕ್ಕೆ ಕೈ ಹಾಕೋದೇ ಒಂದು ದೊಡ್ಡ ಸಾಹಸ ಅಂತ ನನಗನ್ನಿಸ್ತಾ ಇದೆ. ಆದರೂ ಸಂಘಟಕರು ಅದಕ್ಕೆ ಪ್ರಯತ್ನ ಪಡ್ತಾ, ಅರಭಾವಿ ಶರಣರು, ಸಂಗೊಳ್ಳಿ ಶರಣರು, ಇವ್ರಿಗೆ ಅನೇಕ ವೈದ್ಯರಿಗೆ ಸಂಪರ್ಕ ಮಾಡ್ತಾ ಇದನ್ನೇನಾದ್ರೂ ಮಾಡಿ ಯಶಸ್ವಿ ಮಾಡಬೇಕು, ನಮ್ಮ ಜನಸಾಮಾನ್ಯರಿಗೆ ಈ ತತ್ವಗಳನ್ನ ಹೇಳಿಯೇ ತೀರಬೇಕು ಅಂತ ಒಂದು ಛಲದಿಂದ ಈ ಕಮ್ಮಟವನ್ನ ಏರ್ಪಡಿಸಿಕೊಂಡಾಗ ನಾವು ಬರದೇ ಇದ್ರೆ ತಪ್ಪಾಗುತ್ತೆ. ಬನ್ನಿ, ಆಸ್ವಾದಿಸಿ. ಏಕೆಂದ್ರೆ ಈ ವಿಷಯಗಳನ್ನ ಹೇಳೋರು ತುಂಬಾ ಕಡಿಮೆ ಇದ್ದಾರೆ. ಮತ್ತೆ ಇದು ನೀವು ಬರೆದಿದ್ರೆ ಏನಾಗುತ್ತೆ, ಬಹಳ ಕಳ್ಕೊಂಡ್ ಬಿಡ್ತೀರಾ. ನೀವು ಬರಲೇಬೇಕು. ಅಷ್ಟೊಂದು ಸುಂದರವಾದ ಕಮ್ಮಟವನ್ನ ಅವರು ಆಯೋಜಿಸಿದ್ದಾರೆ. ಅಲ್ಲಿ ನಿಮಗೆ ಯಾವುದರ ಕೊರತೆಯೂ ಆಗೋಲ್ಲ. ಯಾಕಂದ್ರೆ ಅವ್ರು ಎಲ್ಲವನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಲ್ಲಿ ಇರೋ ವ್ಯವಸ್ಥೆ ಮಾಡ್ತಾರೆ. ನೀವು ನೋಡಿದ್ದೀರಾ ಈಗಾಗಲೇ 2 ಕಮ್ಮಟಗಳಲ್ಲಿ. ಅವರು ಯಾವಾಗಲೂ ಅಲ್ಲಿ ಸಹೃದಯರಾಗಿ ಅಲ್ಲಿ ಅನೇಕ ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಸ್ವಯಂ ಸೇವಕರು ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ನೀವು ಬರೋದಷ್ಟೇ ಬೇಕಾಗಿದೆ. ಅವರಿಬ್ರು ಅಂದ್ರೆ ಅವ್ರ ಆದಿಯಾಗಿ ಅಲ್ಲಿರುವ ಕೆಲವೊಂದು ಸಂಸ್ಥೆಯ ಅನೇಕ ಸದಸ್ಯರು ಈಗ ಹಗಲು ರಾತ್ರಿ ಅದರ ಬಗ್ಗೆ ದುಡಿತಾ ಇದ್ದಾರೆ. ಅವಿರತವಾಗಿ ಶ್ರಮಪಟ್ಟು ದುಡಿತಾ ಇದ್ದಾರೆ. ಅದು ಎಲ್ಲ ಸೊಗಸಾಗಿ ಆಗ್ಬೇಕಂದ್ರೆ ನಿಮ್ಮ ಆಗಮನ ಮುಖ್ಯ. ಯಾಕೆ, ನಿಮಗೋಸ್ಕರ ಅದನ್ನು ಮಾಡ್ತಾ ಇರ್ತಾರೆ. ಅನೇಕ ವಿಷಯಗಳನ್ನ ತೆಗೆದುಕೊಂಡು ಬಂದಿದ್ದಾರೆ, ಅದನ್ನ ಹೆಕ್ಕಿ ತರ್ತಾ ಇದ್ದಾರೆ. ಅಲ್ಲಿ ಬರುವ ಅನುಭಾವಿಗಳು ಕೂಡ ಹಾಗೆ ಬರೋಲ್ಲ, ಮೊದಲೇ ಅವ್ರಿಗೆ ವಿಷಯ ಕೊಟ್ಟಿರೋದ್ರಿಂದ ಅವರು ಕೂಡ ಅಭ್ಯಾಸನ ಮಾಡಿಯೇ ಅಲ್ಲಿ ಬರ್ತಾರೆ. ನಿಮ್ಮ ಯಾವುದೇ ಒಂದು
ಅರ್ಥವಾಗದ ವಿಷಯಗಳನ್ನು ಕೂಡ ಅಲ್ಲಿ ಮುಂದಿಟ್ಟಾಗ ಅಲ್ಲಿ ಪರಿಹಾರ ಅದಕ್ಕೆ ಪೂರ್ತಿ ಅರ್ಥವಾಗಿ ಅದು ನಿಮಗೆ ಸಿಗುತ್ತೆ, ನಿಮಗೆ ಸಮಾಧಾನವಾಗುತ್ತೆ ಅಂತ ಆಶ್ವಾಸನೆ ನಾನು ಕೊಡ್ತಾ ಇಲ್ಲ. ನೀವು ಕೂಡಿಯೇ ಅದರ ಪ್ರಯತ್ನ ಮಾಡಿ ಈ ಶಿವಯೋಗದ ಪಥದಲ್ಲಿ ನಾವು ಸಾಗಲು ಬಹಳ ಸೊಗಸಾಗಿರುತ್ತೆ. ಹೊಸ ಹೊಸ ವಿಷಯಗಳ ಹೊಳಹುಗಳು ಅಲ್ಲಿ ಹೊರಬರಲು ಒಂದು ಸದವಕಾಶವನ್ನ ಸಂಘಟಕರು ಮಾಡಿದ್ದಾರೆ. ಅಲ್ಲಿಯ ಶರಣರಾದ ನಮ್ಮ ಹಿರಿಯ ಶರಣರಾದ ಸಂಗೊಳ್ಳಿಯವರ ಒಂದು ಮುಂದಾಳತ್ವದಲ್ಲಿ ಅನೇಕ ಜನರು ಬಹಳ ದುಡಿಯುತ್ತಿದ್ದಾರೆ ಬಂಧುಗಳೇ. ಅವರಿಗೆ ಬಂದು ನಾವೆಲ್ಲ ಅವರಿಗೆ ಕೈ ಜೋಡಿಸಿ ಅವರಿಗೆ ದರ್ಶನ ಭಾಗ್ಯವನ್ನ ನಾವು ಕೊಡಬೇಕು. ಅವ್ರು ಕೊಟ್ಟು ಇದು ಏನು ವಿಷಯ ಇದೆ, ಈ ವಿಷಯವನ್ನ ನೀವು ಕೇಳಿಕೊಂಡು ಮತ್ತೆ ಇದನ್ನ ಪ್ರಸಾರ ಮಾಡಬೇಕಾಗ್ತಾ ಇದೆ. ಮತ್ತೆ 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 ನಾವು ಬೇರೆ ಕಡೆ ಹೋಗಿ ಜನರಿಗೆ ಇದನ್ನ ಹೇಳಿ ಈ ಲಿಂಗವಂತ ಧರ್ಮದ ತತ್ವಗಳೇನು ಅದನ್ನ ನಾವು ಈ ಕರ್ಣಹಾಸಿಗೆಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸುಮ್ಮನೆ ಅದು ಬರೋಲ್ಲ ಹಾಗೇನೆ. ಈಗಾಗಲೇ ಪುಸ್ತಕ ಕೂಡ ನಿಮ್ಮ ಕೈಯಲ್ಲಿದೆ, ಶಿವಯೋಗ, ಶರಣರ ಶಿವಯೋಗ. ಅದಕ್ಕೆ ಸಾಟಿಯಾಗಿ ಈಗ ನಾವು ಮನನ ಮಾಡಿಕೊಳ್ಳಲು ಈಗೊಂದು ಕಮ್ಮಟ ಮಾಡ್ತಾ ಇದ್ದೀವಿ. ಏನು ಕರ್ಣಹಾಸಿಗೆಯ ಕೆಲವೊಂದು ತತ್ವಗಳನ್ನ ಅದನ್ನ ಮತ್ತೆ ನಮ್ಮ ಅರಭಾವಿ ಶರಣರು ನಿಮಗೆ ಮುಂದುವರೆದು ಹೇಳ್ತಾರೆ. ತಾವೆಲ್ಲರೂ ನಮ್ಮ ಮಲ್ಲೂರಿಗೆ ಬರಬೇಕು. ಅದೊಂದು ಶಿವಯೋಗದ ಪ್ರಸ್ಥಾನವಾಗಿದೆ, ಬಸವ ಗುರುದೇವರ ಒಂದು ಪ್ರಸ್ಥಾನವಾಗಿದೆ. ಅದೊಂದು ಕ್ಷೇತ್ರವಾಗಿ, ಪುಣ್ಯ ಕ್ಷೇತ್ರವಾಗಿ ಇವತ್ತು ಕಂಗೊಳಿಸ್ತಾ ಇದೆ ನಮ್ಮ ಮಲ್ಲೂರು. ಪ್ರತಿ ವರ್ಷ ಅಲ್ಲಿ ನಾವು ಸೇರೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಯಾಖ್ಯಾನಕ್ಕೆ ವಿರಾಮ ಒಯ್ಯುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರಕಟಣೆಯನ್ನ ಮತ್ತೆ ಅನುಭವವನ್ನ ದಯಪಾಲಿಸಿರ್ತಕ್ಕಂಥ ಶರಣರಿಗೆ ಭಕ್ತಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ನಾನು ಹೇಳ್ಬೇಕಾಗಿರ್ತಕ್ಕಂಥ ಸರ್ವ ವಿಷಯಗಳನ್ನ ಅವರು ತಮ್ಮ ಮುಂದೆ ಎಡೆ ಮಾಡಿದ್ದಾರೆ. ಒಂದೇ ಒಂದು ವಿನಂತಿ ಏನು ಅಂದ್ರೆ, ನಮ್ಮ ಹೋದ್ಸಲ ತಾವು ಪತ್ರಿಕೆಯನ್ನ ತಾವು ಗಮನಿಸಿದಾಗ ನಾಡಿನಾದ್ಯಂತ ಈಗಾಗಲೇ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶರಣರು, ಉಪಸ್ಥಿತಿಯನ್ನು ಕರುಣಿಸಿರ್ತಕ್ಕಂಥವ್ರು, ಆಮೇಲೆ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥವ್ರು, ಇವ್ರ ಸ್ವಲ್ಪ ಸ್ಥಾನಮಾನಗಳು ಅಂದ್ರೆ ವಿಷಯಗಳಿರ್ಬೋದು, ಆಮೇಲೆ ಅನುಭವ ಹಂಚ್ಕೊಳ್ಳೋದಿರ್ಬೋದು, ಆಮೇಲೆ ಪ್ರಾಸ್ತಾವಿಕವಾಗಿ ಮಾತನಾಡೋರು ಇರ್ಬೋದು, ಇವರೆಲ್ಲರೂ ನಮ್ಮ ಸ್ವಾನುಭವ ನೆಲೆಯಲ್ಲಿ ಇದ್ದಿರ್ತಕ್ಕಂಥ ಸರ್ವ ಬಂಧುಗಳು ವೇದಿಕೆ ಮೇಲೆ ಬರ್ಬೇಕು ಅಂತಕ್ಕಂಥದ್ದೊಂದು ಆಶೆಯಿಂದ ಸ್ವಲ್ಪ ಹೆಸರುಗಳು ಬದಲಾವಣೆ ಆಗಿರ್ತವೆ. ಅದಕ್ಕಾಗಿ ಅದೊಂದು ಮಾತ್ರ ತಾವು ಗಮನದಲ್ಲಿ ಇಟ್ಕೋಬೇಕಂತ ವಿನಂತಿಸ್ಕೊಳ್ತೇನೆ. ಕೇವಲ ಈ ಸಲ ಒಂದು ಮಾರ್ಪಾಡು ಏನ್ ಮಾಡ್ಲಾಗಿದೆ ಅಂದ್ರೆ, ಎಲ್ಲಾ ಅನುಭವಿಗಳಿಗೆ 1 ಗಂಟೆ ಕೊಡೋದ್ರಿಂದ ಅವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ನೆಲೆಯಲ್ಲಿ ಇನ್ನೇನು ಪ್ರಾಸ್ತಾವಿಕವಾಗಿ ಮಾತನಾಡೋದ್ರಲ್ಲೇನೆ 15 ನಿಮಿಷ ಕಾಲ ಕಳೆದೋಗ್ತದೆ. ಇನ್ನು ವಿಷಯ ಪ್ರಾರಂಭ ಮಾಡೋದ್ರಲ್ಲಿ ವಿವರಣೆಯನ್ನ ಕೊಡೋ ಸಂದರ್ಭದಲ್ಲಿ ಮತ್ತೊಂದಿಷ್ಟು ಸಮಯ ಹೋಗ್ತದೆ ಅನ್ನೋ ಕಾರಣಕ್ಕಾಗಿ 1.5 ತಾಸು 2 ತಾಸು ಅವರಿಗೆ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ, ವಿಷಯ ಯಥೇಚ್ಛವಾಗಿ ಹೇರಳವಾಗಿ ಬರ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಸಲ ನಾವು ಒಂದು ಮಾರ್ಪಾಟ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, 7-8 ಗೋಷ್ಠಿಗಳನ್ನ ಇಡೋದ್ರ ಬದಲಾಗಿ ಕೇವಲ 4 ಅವಧಿಗಳನ್ನ ಹಾಕಿದೀವಿ. ಯಾಕಂದ್ರೆ ಮಧ್ಯದಲ್ಲಿ ಚೀಟಿ ಕೊಡಕ್ ಹೋಗೋದು ಅವರಿಗೆ ಆಭಾಸ ಆಗ್ಬಾರ್ದು. ಈ ಸಲ ಏನಿದ್ದಿರ್ತದಲ್ಲ, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕ್ಲಾಕ್ ಇಟ್ಟಿರ್ತೇವೆ, ಅಲ್ಲಿ ಟೈಮ್ ಪೀಸ್ ಇಟ್ಟಿರ್ತೇವೆ. ಅವ್ರು ಅದನ್ನೇ ನೋಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಅವರೇ ಈ ವಿಷಯ ಸಂಪನ್ನಗೊಳಿಸ್ಬೇಕು. ಸುಮಾರು 1.5 ತಾಸ 2 ತಾಸು ಊರಿಗೆ ಅವಕಾಶ ಸಿಗ್ತದೆ. 4 ಅವಧಿಗಳಿದ್ದಿರ್ತವೆ. ಹಾಗಾಗಿ ಆ 4 ಅವಧಿಗಳು ಮಾತ್ರ ಇಟ್ಕೊಂಡಿದ್ದೀವಿ. ಸಂಜೆ ಸಾರ್ವತ್ರಿಕ ಚಿಂತನೆ ನಡೀತದೆ. ಸಂಜೆ 7 ಗಂಟೆಗೆ ಸಾರ್ವತ್ರಿಕ ಚಿಂತನೆ ನಡೀತದೆ. ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಮ್ದು ಬೆಳಿಗ್ಗೆ 10 ಗಂಟೆಗೆ ಅನುಭವ ಗೋಷ್ಠಿ ಪ್ರಾರಂಭವಾಯಿದ್ರೆ 12 ಗಂಟೆಗೆ 12 ಗಂಟೆದಿಂದ 12 ಗಂಟೆ ತನಕ ಚಹಾ ವಿರಾಮ ಇರ್ತದೆ. 12:15ರಿಂದ 2 ಗಂಟೆ ತನಕ ಒಂದ್ ಅವಧಿ. ಆಮೇಲೆ 2 ರಿಂದ 3 ಗಂಟೆ ಪ್ರಸಾದದ ವಿರಾಮ. 3 ರಿಂದ 4:15 ತನಕ ಒಂದು ಗೋಷ್ಠಿ. ಆಮೇಲೆ 4:15ರಿಂದ 6 ಗಂಟೆ ತನಕ ಒಂದು ಗೋಷ್ಠಿ. ನಂತರ 6 ರಿಂದ 7 1 ಗಂಟೆ ವಿರಾಮ ಇರ್ತದೆ. ಆಮೇಲೆ 7 ರಿಂದ 9 ಗಂಟೆ ಸಾರ್ವತ್ರಿಕ ಚಿಂತನೆ ನಡೀತದೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ತಮ್ಮಲ್ಲಿ ಹಂಚ್ಕೋಬೇಕು ಅಂದ್ರೆ, ಈ ಸಲ 8 ವಿಷಯಗಳು ಮಾತ್ರ ಕರ್ಣಹಾಸಿಗೆಯಲ್ಲಿ ಚಿಂತನೆ ನಡೀತವೆ. ಬ್ರಹ್ಮಾಂಡ, ಪಿಂಡಾಂಡ, ಮನಃಶಾಸ್ತ್ರ, ಶರೀರ ಕ್ರಿಯಾಶಾಸ್ತ್ರ, ತನುಮನ ವ್ಯಾಧಿಶಾಸ್ತ್ರ, ಸದ್ಭಾವತ್ರಯಗಳು, ಅಂಗಲಿಂಗ ಸಕ್ಕಿಲ ಸಂಬಂಧ, ಕರ್ಣಹಾಸಿಗೆಯ ಅನ್ವಯಿಕ ಜ್ಞಾನ. ಈ ರೀತಿಯಾಗಿರ್ತಕ್ಕಂಥ ಕೇವಲ 8 ವಿಷಯಗಳು. ಮತ್ತೆ 3 ಸಾರ್ವತ್ರಿಕ ಚಿಂತನೆಗಳು: ವಿಶ್ವಗುರು ಬಸವ ದರ್ಶನ, ಸ್ವತಂತ್ರ ಲಿಂಗಾಯತ ಧರ್ಮದ ಇತಿಹಾಸ. ಆಮೇಲೆ ಇನ್ನೂ ಒಂದು ಬಹಳ ಅತಿ ಅದ್ಭುತ ಮತ್ತು ಮಹತ್ವವಾಗಿರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಸ್ವಾನುಭವ ನೆಲೆಯಲ್ಲಿದ್ದಿರ್ತಕ್ಕಂಥ ಎಲ್ಲ ಬಸವ ಭಕ್ತರು ಸೇರಿ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು
ಬಸವ ಸದ್ಭಕ್ತರ ಒಕ್ಕೂಟವನ್ನು ಪ್ರಾರಂಭ ಮಾಡಬೇಕು ಅನ್ನೋದೊಂದು ಒಕ್ಕೋರಲ ಧ್ವನಿಯಿಂದ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನ ಏನೇನ್ ಆಗ್ತದೆ, ಆಮೇಲೆ ಅದನ್ನ ಅಷ್ಟ್ರಲ್ಲೇನೆ ಈಗ ಕೆಲವು ಈಗ 3-4 ದಿನಗಳಲ್ಲೇನೆ ಒಂದು ಚಿಂತನೆಯನ್ನ ಇಟ್ಕೊಂಡು ಅದನ್ನ ಸ್ವಲ್ಪ ಎಲ್ಲರೂ ಸೇರಿ ಅಂತಿಮಗೊಳಿಸೋಣ. ಅದನ್ನ ಒಂದು ಪ್ರಾರಂಭ ಮಾಡ್ಬೇಕು ಅನ್ನೋದಿದೆ. ಅಷ್ಟ್ರಲ್ಲಿ ಬೈಲಾನು ರೆಡಿ ಆಗ್ತಾ ಇದೆ, ಅಪ್ಪವರೆಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಅದರ ಉದ್ಘಾಟನೆನೆ ಭಾನುವಾರ ಒಂದು ಸಪ್ರೇಟ್ ಆಗಿ ಅದಕ್ಕನೆ ಇಟ್ಟಿರ್ತಕ್ಕಂಥದ್ದು. ಹಾಗೆ ಮಣ್ಣನ್ನು ಸಹಿತ ಇದ್ರ ಬಗ್ಗೆ ತಮ್ಗೆ ಸ್ಥೂಲವಾಗಿರ್ತಕ್ಕಂಥ ವಿಚಾರವನ್ನ ಅಭಿವ್ಯಕ್ತಪಡಿಸಿದಾಗ ಆಗ್ಲಿ ಅಂತ ತಾವೆಲ್ಲರೂ ಸಹಿತ ಒಕ್ಕೋರಲ ಧ್ವನಿಯಿಂದ ಹ್ಯಾಂಡ್ ರೇಸ್ ಮಾಡಿ ಹೇಳಿದ್ದೀರಿ. ಹಾಗಾಗಿ ತಮ್ಮೆಲ್ಲರ ಸದಿಚ್ಛೆ ಮೇರೆಗೆ, ತಮ್ಮೆಲ್ಲರ ಸಲಹೆ ಮೇರೆಗೆ ಇದನ್ನ ಪ್ರಾರಂಭ ಮಾಡ್ಬೇಕಾಗಿದೆ. ಈಗ ಬರ್ತಿರ್ತಕ್ಕಂಥ ಕ್ಲಿಷ್ಟಕರ ಮತ್ತು ಸಂಕೀರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 100 ಜನ ಆದರೂ ಸಹಿತ ಒಂದು ಮೀಟಿಂಗ್ ಅಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಬಸವಣ್ಣ ನೆಲೆಯಲ್ಲಿ ನಾವು ಒಂದು ಸೇವೆ ಸಲ್ಲಿಸ್ಲಿಕ್ಕೆ ಒಂದು ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅಂಥದ್ದೊಂದು ಒಕ್ಕೂಟದ ಅವಶ್ಯಕತೆ ಇರೋದ್ರಿಂದ, ಯಾಕೆಂದ್ರೆ ಮಾಡ್ಬೇಕಾಗಿರ್ತಕ್ಕಂಥವರೆಲ್ಲರೂ ಸಹಿತ ಅದನ್ನ ಉದಾಸೀನ ಮಾಡಿ ಅದನ್ನ ಹಿಂದಿರುವಂತ ಸಂದರ್ಭದಲ್ಲಿ ಇದು ಬಸವ ತಂದೆ ನಮ್ಗಾಗಿ ಕೊಟ್ಟಿರ್ತಕ್ಕಂಥ ಸೇವೆ ಅಂತಕ್ಕಂಥದ್ದನ್ನ ಭಾವದಿಂದ ನಾವು ಮಾಡ್ಬೇಕಾಗಿದೆ. ಯಾಕಂದ್ರೆ ಆರೋಪ ಪ್ರತ್ಯಾರೋಪ ಮಾಡ್ತಕ್ಕಂಥ ಸಮಯವೆಲ್ಲ ನಮ್ಮ ಪಾಲಿಗೆ ಎಷ್ಟು ಸೇವೆ ಬರ್ತದೋ ನಮ್ಮ ಕೆಲಸದ ಜೊತೆಗೆ ಅಷ್ಟೇ ಮಾಡ್ಬೇಕಾಗಿರ್ತಕ್ಕಂಥ ಒಂದ್ ಸೇವೆ ಇದೆ. ಹಾಗಾಗಿ ಅದನ್ನ ಯಾವ ತರ ಮಾಡ್ಬೇಕು, ಹೆಂಗಿರ್ಬೇಕು, ಯಾರ್ಯಾರು ಏನೇನ್ ಜವಾಬ್ದಾರಿ ಮಾಡ್ಬೇಕು, ಏನೇನ್ ವಿಭಾಗಗಳು ಇರ್ಬೇಕು ಅನ್ನೋದ್ರ ಬಗ್ಗೆ ಇದು ಮತ್ತೊಂದ್ಸಲ ನಾವು ಚಿಂತನೆ ಮಾಡೋಣ ಅಂತೆ. ಆದ್ರೆ ಅದರ ಉದ್ಘಾಟನೆ 12ನೇ ತಾರೀಕಿಗೆ ಇರ್ತದೆ ಅಂತಕ್ಕಂಥದ್ದು. ಈ ವಿಷಯದ ಕುರಿತಾಗಿ ಸ್ವಲ್ಪ 1-2 ನಿಮಿಷ ತಡವಾದ್ರೂ ಪರವಾಗಿಲ್ಲ, ತಾವು ಈ ಫಂಕ್ಷನ್ ಮಾಡೋಣ ಅಂತ ಈಗಾಗ್ಲೇ ಒಂದ್ಸಲ ತಾವು ಹೇಳಿದಿರಿ. ಇದನ್ನ ಇನ್ನೊಂದು 2-3 ದಿನದಲ್ಲಿ ಅದರ ಸಮಯವನ್ನು ಫಿಕ್ಸ್ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡೋಣಂತೆ. ನಮ್ಮ ಚಂದ್ರಶೇಖರ್ ಸರ್ ಆದಿಯಾಗಿ, ರುದ್ರಪ್ಪ ಆದಿಯಾಗಿ, ಮತ್ತೆ ಎಲ್ಲರೂ ತಮ್ಮ ಒಕ್ಕೋರಲ ಧ್ವನಿಯಿಂದ ಅದನ್ನ ಸೂಚಿಸಿರೋದ್ರಿಂದ ಅದು ಸ್ವಲ್ಪ ಕಾರ್ಯಗತ ಆಗುವ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದ್ದೀವಿ. ಆದ್ರೆ ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಮತ್ತೆ ಒಪ್ಪಿಗೆ ಮೇರೆಗೆ ಅದರ ಒಂದು ಅನಾವರಣೆಯನ್ನ, ಅದರ ಒಂದು ಉದ್ಘಾಟನೆಯನ್ನ ನಾವು ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಇದಿಷ್ಟು ತಮ್ಮ ಮುಂದೆ ಮಾಹಿತಿಯನ್ನ ಹಂಚಿಕೊಂಡಿದ್ದೀವಿ. ತಾವೆಲ್ಲರೂ ಸಹಿತ ದಯಮಾಡಿಸ್ಬೇಕು ಅಂತ ನಾವು ಹೊಸಬರಿಗೆ ಬಹಳ ಅವಕಾಶ ಕೊಡ್ಲಾಗಿದೆ ಈ ಸಲ ಸಂವಾದದ ಸಮ್ಮುಖಕ್ಕೆ. ಅದು ಸ್ವಲ್ಪ ತಮ್ಮ ಗಮನದಲ್ಲಿರ್ಲಿ. ದಯವಿಟ್ಟು ತಾವೆಲ್ಲರೂ ಸಹಿತ ದಯಮಾಡಿಸ್ಬೇಕೆಂದು ವಿನಂತಿಸ್ಕೊಳ್ತೇವೆ. ಆಯ್ತು ಸರ್, ನಮ್ದು ಶರಣ. ಈಗ ಇಲ್ಲೊಬ್ರು ಅಮರ್ ಶೆಟ್ಟಿ ಅಣ್ಣ ಅವರು ಇದನ್ನ ಹಾಕಿದ್ದಾರೆ. ಜುಲೈ 2ನೇ ತಾರೀಕು ವಚನ ಪಿತಾಮಹ ಫಗು ಹಳಕಟ್ಟಿ ಅವರ ಜಯಂತಿ ಇದ್ದು ಅವರ ಬಗ್ಗೆ ಚಿಂತನೆ ಇಡಬೇಕು ಅಂತ ಇಡೋಣ ಸರ್. 2ನೇ ತಾರೀಕು ಈಗ ಕಳೆದ ಬೇರೆ ಈಗ ನಾವು ಏನ್ ಟೈಟಲ್ ಏನೈತಂದ್ರ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ ಸ್ಮರಣಾರ್ಥ ಅಲ್ಲ ಸರ್, ಅದನ್ನ ಹೇಳ್ತಾ ಇಲ್ಲ ಸರ್, ಅದಕ್ಕಂತ ಇಲ್ಲ. ಈಗ ಜುಲೈ 2ನೇ ತಾರೀಕು ನಮ್ಮ ಸ್ವಾನುಭವದ ನೆಲೆಯಲ್ಲಿ 8 ಆ ದಿವಸ ಫಗು ಹಳಕಟ್ಟಿ ಅವ್ರ ಬಗ್ಗೆ ಮಾತಾಡೋಣ ಅಂತ ಅವ್ರ ಇದಾಗಿದೆ. ಖಂಡಿತ ಸರ್, ಯಾರು ಬೇಡ ಅಂತಾರೆ ಸರ್. ಅದನ್ನ ಬಿಟ್ರೆ ಮಾಡೋದೇ ಏನಿದೆ ಸರ್, ಮಾಡೋಣ ಮಾಡೋಣ. 2ನೇ ತಾರೀಕೆ ಶಂಕರ್ ಅಮರ್ ಶೆಟ್ಟಿ ಸರ್ ಶರಣರವರ ಒಂದು ವಿನಂತಿಯ ಮೇರೆಗೆ ನಾವೆಲ್ಲರೂ ಸಹಿತ ಡಾಕ್ಟರ್ ಫಗು ಹಳಕಟ್ಟಿ ಅವರ ಬಗ್ಗೆ ಚಿಂತನ ಮಂಥನ ಮಾಡ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಅವರ ಜೀವನದ ಯಶೋಗಾಥೆಯನ್ನ ತಾವೆಲ್ಲರೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ನೆಲೆಯಲ್ಲಿ ಮಾತನಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಆಗ್ಬೋದು ಸರ್? ಶರಣ. ಇಲ್ಲಿಗೆ ಕಾರ್ಯಕ್ರಮವನ್ನ ಸುಸಂಪನ್ನಗೊಳಿಸೋಣ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳಿದಿದೆ, ಮಾಹಿತಿಯನ್ನ ನೀಡೋದಿದ್ರೆ ಹೇಳಿ, ಇಲ್ಲಾಂದ್ರೆ ಸಂಪನ್ನ ಮಾಡೋಣ. ಸರ್, ರಿಜಿಸ್ಟ್ರೇಷನ್ ಫಾರ್ಮ್ ಯಾವಾಗ ತಯಾರಾಗ್ತವೆ? ಆಗ್ತದೆ ಸರ್. ಅಂದ್ರೆ ಇನ್ವಿಟೇಷನ್ ಅದ್ರಲ್ಲಿ ಇಲ್ಲಿ ತನಕ ನಾವು ಡೈರೆಕ್ಟ್ ಆಗಿ ಬಿಡ್ಬಹುದಾಗಿತ್ತು ಸರ್. ಅದು ಬಿಟ್ಟು ಅಂತಂದ್ರೆ ಮತ್ತೆ ಅದ್ರಾಗ ಇನ್ವಿಟೇಷನ್ ಸ್ವಲ್ಪ ಅದ್ರಲ್ಲಿ ಕಾಣಿಸೇನೆ ಬಿಟ್ಟು ಅಂದ್ರೆ ಅದ ಇನ್ನೂ ಡೀಟೇಲ್ಸ್ ಗೊತ್ತಾಗ್ತದೆ ಸರ್, ವಿಷಯ ಗೊತ್ತಾಗ್ತದೆ. ಆಮೇಲೆ ತಾವು, ಆಮೇಲೆ ಅಪ್ಪವರು, ಅವರು, ಆಮೇಲೆ ಇವರ ನಮ್ಮ ಇನ್ನೊಂದು 3-4 ಜನ ಈ ಸಲ ವಿಡಿಯೋನು ಬಿಡ್ಬೇಕಾಗಿದೆ ಸರ್. ಅದರಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಹಾಕಿ ವಿಡಿಯೋನು ಟ್ಯಾಗ್ ಮಾಡಿ ಬಿಡೋ ಸಲುವಾಗಿ ಒಂದ್ ಸ್ವಲ್ಪ ಹಿಡ್ಕೊಂಡಿದೆ ಸರ್. ನಡೀತದೆ ಸರ್, ನಡೆಯುತ್ತೆ. ಸರಿ ಸರ್, ಶರಣ. ಇಲ್ಲಿಗೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಸರ್ವತ್ರಿಕ ಚಿಂತನೆಯಲ್ಲಿ ಅಪ್ಪರ ಶರಣಾರ್ಥಿ. ಭಾನುವಾರ ವಿಶೇಷ ಅನುಭವಗಳು ಒಕ್ಕೂಟದ ಬಗ್ಗೆ ಅಂತಂದ್ರಿ. ಭಾನುವಾರ ಅಂತಂದ್ರೆ ಸಾಮಾನ್ಯ ಸಾಯಂಕಾಲ ಹೊರಡೋರು ಇರ್ತಾರೆ, ಸ್ವಲ್ಪ ನೋಡ್ಕೊಂಡಿದ್ ಮಾಡಿ. ಹೇಳ್ತೀನಿ. ಅಂದ್ರೆ
ಈಗ ಶನಿವಾರ ವಿಶ್ವಗುರು ಬಸವ ದರ್ಶನ, ಇಲ್ಲ ಶುಕ್ರವಾರ ವಿಶ್ವಗುರು ಬಸವ ದರ್ಶನ, ಶನಿವಾರ ಬಸವಲಿಂಗಾಯತ ಧರ್ಮದ ಇತಿಹಾಸ, ಆಮೇಲೆ ಭಾನುವಾರ ಸದ್ಭಾವಿಗಳ ಒಕ್ಕೂಟವನ್ನ ಪ್ರಾರಂಭ ಮಾಡೋದು. ಅದ್ರ ಬಗ್ಗೆ ಅದರದ್ದೇನೆ ಒಂದ್ ಸೆಷನ್ ಇಡ್ಬೇಕು ಅಂತ ಇದು ಮಾಡಿದ್ವಿ. ಅಲ್ಲ ದಯವಿಟ್ಟು ಈ ಸಲ ಸ್ವಲ್ಪ ಶನಿವಾರ ರಾತ್ರಿ ಇಟ್ಕೊಳ್ತೀರಿ ನೋಡಿ ಅಂತ ಹೇಳ್ತಿದಾರೆ ರೇಣುಕಣ್ಣ. ಯಾಕಂದ್ರೆ ಅದಕ್ಕೆ ಶನಿವಾರ ಇಟ್ಕೊಳ್ರಿ ಅಂತಾರೆ ಸರ್. ಇದು ಒಕ್ಕೂಟದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಶನಿವಾರ ಸಾಯಂಕಾಲ ಇಟ್ಕೋಬಹುದು. ಶನಿವಾರ ಅಲ್ಲ ಅಂದ್ರೆ ಅದು ಈಗಾಗ್ಲೇ ಅವರು ಪೊಲೀಸೆಟ್ರು ವಕೀಲರಿಗೆ ಹೇಳಿ ಇಟ್ಟಿದೀವಿ ಮಾತನಾಡ್ಲಿಕ್ಕೆ. ಅವ್ರು ಬರೋರು ಇದಾರಲ್ಲ ಸರ್, ಶನಿವಾರನೇ ಬರ್ತಾ ಇದಾರಲ್ಲ ಅಲ್ಲ. ಮತ್ ನಮ್ಮ ಶನಿವಾರ ಇತಿಹಾಸ ಇರ್ತೈತೆ. ಲಾಸ್ಟ್ ಎಲ್ಲಕ್ಕೂ ಇರ್ಬೇಕ್ರಪ್ಪ. ಇದೊಂದ್ ಸ್ವಲ್ಪ ಭಾನುವಾರ ಸ್ವಲ್ಪ ಇದ್ರೆ ನಡೀತದೆ ಅಂತ ನಮ್ದೊಂದ್ ವಿಷಯ. ಭಾನುವಾರ ಬೆಳಿಗ್ಗೆ ಅದು ಇಟ್ಕೊಳ್ತೀರಿ ನೋಡ್ರಿ ಸರ್. ಇದು ಮುಗಿದ ನಂತರ ಫಸ್ಟ್ ಅದನ್ನೇ ಇಟ್ಕೋತಿದ್ರಿ ಇಟ್ಕೊಳ್ರಿ. ಯಾಕಂದ್ರೆ ಎಲ್ರಿಗೂ ಅನುಕೂಲ ಆಗ್ಬೇಕಾಗಿ ಇರ್ತಾರೆ ಅಂತ ಅವ್ರ ಅಂಬೋಣ. ಯಾಕಂದ್ರೆ ಸಾಯಂಕಾಲ ಬಿಡ್ತಾರಲ್ಲ ಸರ್ ಬಾಳ ಜನ. ಸ್ವಲ್ಪ ಚಿಂತನೆ ಮಾಡಿ ಸರ್, ಪ್ಲಾನ್ ಮಾಡಿ. ಓಕೆ ಸರ್. ಅಂದ್ರೆ ಸರ್ ಹಿಂಗ್ ಬರ್ತಾವ್ ನೋಡ್ರಿ. ಒಂದ್ ವಿಷಯ ಹೇಳಿದ ತಕ್ಷಣ ಈಗೊಂದು ಹೊಸ ವಿಷಯ ಬರ್ತಲ್ರಿ, ಇದ್ರ ಸಂಬಂಧ ಕೆಲವೊಂದು ವಿಷಯಗಳು ಪೆಂಡಿಂಗ್ ಬೀಳತ್ತ. ಇದನ್ನ ಸ್ವಲ್ಪ ಸೆಟ್ ಮಾಡೋಣ ಸರ್. ಅದಕ್ಕೆ ಸರ್ ಬೆಳಗಿನ ಅವಧಿಯಲ್ಲಿನೇ ಮಾಡೋದಾದ್ರೆ ಬೇಗ ಮಾಡಿಬಿಡೋಣ. ಅದಕ್ಕೇನು ಇದಿಲ್ಲ. ಓಕೆ ಸರ್, ಆಗ್ಬೋದು ಸರ್. ಅದನ್ನು ಚಿಂತನೆ ಮಾಡಿ ಇಡ್ತೀವಿ ತಗೊಳ್ಳಿ ಸರ್. ಸರಿ ಸರ್. ಈಗ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ. ಶರಣು ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣು ಶರಣಾರ್ಥಿ.